ಸರ್. ನ- ನನ್ನ ಹೆಸರು ನನ್ನ ಹೆಸರು ಅಚಲ್ಕರ್ ಬ್ಯಾಡ್ಗಿ, ಈ ಟೀಮ್ ಲೀಡರ್. ಸೀಮಾ, ಇವತ್ತೆಲ್ಲ ನಾವೆಲ್ಲ ಬಂದಿರೋದು ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್ ಬಂದಿವಿ, ಹೌದೇನಮ್ಮ? ಎಸ್ ಸರ್. ಈಗ ಟೈಮ್ ನೋಡ್ಕೊಂಡ್ರೆ 7 ಗಂಟೆ 10 ನಿಮಿಷ ಆಗೈತಿ. ನನ್ನ ಪ್ರೆಸೆಂಟೇಶನ್ ಸುಮಾರಾಗಿ ಒಂದು 60 ನಿಮಿಷ ಇರ್ತೈತಿ, 8 ಗಂಟೆ 10 ನಿಮಿಷದ ಮಟ. ಸೀಮಾ, ಈ 60 ನಿಮಿಷ ಕರೆಕ್ಟ್ ಆಗಿ ಕುಂತು ಕೇಳಿದ್ರೆ ಏನಾಗ್ತೈತಮ್ಮ? ಈ 60 ನಿಮಿಷ ನಾವು ಕರೆಕ್ಟ್ ಆಗಿ ಕುಂತು ಒಂದ್ ಕಡೆ ಕುಂತು ಲಕ್ಷ್ಯ ಕೊಟ್ಟು ಕೇಳಿ ಮುಂದೆ ನಮ್ ಕಡೆಯಿಂದ ಸಾಧ್ಯ ಆಗ್ತಿತ್ತು ಅಂತ ಅನ್ಕೊಂಡ್ರೆ ನಾವು ಅದನ್ನ ಮಾಡಿದ್ದೆ ನಿಜ ಅಂತಂದ್ರೆ ಭಗವಂತ ಈ ಸರಿ ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತಕ್ಕಂತ ಒಂದು ಅವಕಾಶ ಕೊಟ್ಟಾನ. ಮಂಜುನಾಥ್ ಅವ್ರೆ, ಅರಬಪತಿ ಅಂದ್ರೆ ಯಾರು ಒಂದು 100 ಕೋಟಿಗಿಂತ ಹೆಚ್ಚಿಗೆ ಗಳಿಸ್ತಾರಲ್ಲ ಅವ್ರಿಗೆ ಅಂತ. ಅಂದ್ರೆ ಈಗ ನಾವು ಎಷ್ಟೋ ಜನ, ಈಗ ನೀವು ನೋಡಿದ್ರೆ ಒಂದು ಸುಮಾರಾಗಿ 35-40 ಒಳಗಡೆ ಇದೀರಿ. ಎಷ್ಟೋ ಜನ ಇಲ್ಲ 60-65 ವರ್ಷ ಕ್ರಾಸ್ ಮಾಡತಕ್ಕಂತ ವ್ಯಕ್ತಿಗಳು ಅದಾರ. ಇಲ್ಲೇ 60-65 ವರ್ಷ ಆದ್ರೂ ಸಹಿತ ಇಲ್ಲೇ ಮಾಡಕ್ ಆಗ್ಲಾರ್ದಂತ ಒಂದು ಕೆಲಸನ ಇವತ್ತೇ ನಾವು ಕೇವಲ ಒಂದು 60 ನಿಮಿಷದ ಒಂದು ಪ್ರೆಸೆಂಟೇಶನ್ ಅನ್ನ ತಿಳ್ಕೊಳ್ಳೋದ್ರಿಂದ ಆಗ್ತೈತೆ. ಅಂದ್ರೆ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಲಕ್ಷ್ಯ ಕೊಟ್ಟು ಕೇಳಿ ನನ್ನ ಕಡೆಯಿಂದ ಸಾಧ್ಯ ಆತಂದ್ರೆ ಒಂದು ಸರಿ ಪ್ರಯತ್ನ ಮಾಡೋದ್ರೊಳಗೆ ತಪ್ಪೇನಿಲ್ಲ ಅಂತ ನನಗನ್ನಿಸ್ತೈತಿ. ನಿನಗೇನ್ ಅನಿಸ್ತೈತಿ ನಮ್ಮ ಸೀಮಾ? ಎಸ್ ಸರ್, ಡೆಫಿನೆಟ್ಲಿ ಸರ್. ಸೊ ಹಾಗಾದ್ರೆ ನೀವೆಲ್ಲರೂ ಕರೆಕ್ಟ್ ಆಗಿ ಕೇಳ್ತೀರಂತ ತಿಳ್ಕೊಂಡು ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ನನ್ನ ಪ್ರೆಸೆಂಟೇಶನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆಗ್ಬೋದಲ್ಲಮ್ಮ? ಎಸ್ ಸರ್. ಚಲೋ, ಹಾಗಾದ್ರೆ ಈಗ ನಾವು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಣ. ಇವತ್ತ ನಾನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂತ ಕಂಪನಿ ಯಾವುದು, ಅದ್ರದ್ದು ಡೇಟ್ ಆಫ್ ಬರ್ತ್ ನಿಂದ ಹಿಡ್ಕೊಂಡು ಪ್ರತಿಯೊಂದು ವಿಷಯನೂ ನಾನು ಕರೆಕ್ಟ್ ಆಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಈಗ ನಾನು ಮೊದಲು ಎಲ್ಲರಿಗೂ ಮತ್ತೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಕರೆಕ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಈಗ ರೀಸೆಂಟ್ ಆಗಿ ನಾವು ಒಂದೇ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ವಿ, ಹೌದಲ್ವಾ? ರೀಸೆಂಟ್ ಆಗಿ ಅಂದ್ರೆ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದು 24ನೇ ತಾರೀಕು 8ನೇ ತಿಂಗಳ 2025ನೇ ಇಸ್ವಿಗೆ ಸ್ಟಾರ್ಟ್ ಮಾಡಿದ್ವಿ, ಹೌದೇನಮ್ಮ? ಎಸ್ ಸರ್. ಅಂದ್ರೆ ನಮಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 4 ತಿಂಗಳ ಸಕ್ಸಸ್ಫುಲ್ ಆಗಿ ಮುಗಿದು 5ನೇ ತಿಂಗಳ, ಇನ್ನು ಕೇವಲ 2 ದಿನ ಹೋದ್ರೆ 5 ತಿಂಗಳನ್ನು ಕಂಪ್ಲೀಟ್ ಮಾಡಿ 6ನೇ ತಿಂಗಳಿಗೆ ನಾವು ಪಾದಾರ್ಪಣೆ ಮಾಡ್ತೀವಿ, ಹೌದೇನಮ್ಮ? ಎಸ್ ಸರ್. ಈಗ ರೀಸೆಂಟ್ ಆಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ಯಲ್ಲಮ್ಮ, ಆ ಕಂಪನಿ ಹೆಸರೇನು? ಆ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನೋದೇ ಆ ಕಂಪನಿ ಹೆಸರು, ಹೌದೇನಮ್ಮ? ಎಸ್ ಸರ್. ಆಮೇಲೆ ಮುಂದಿನ ಪ್ರಶ್ನೆ, ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಅಂತ ಹೇಳಿದೆಯಲ್ಲಮ್ಮ, ಅದು ಯಾವ ದೇಶದ್ದು ಅಂದ್ರೆ ಎಲ್ಲಿದು ಮೂಲ ಎಲ್ಲಿದೆ ಅಂತ ತಿಳ್ಕೊಬೇಕು. ಸರಿ, ಈ ಕಂಪನಿ ಏನೈತಲ್ಲ ಪ್ಯೂರ್ಲಿ ಇಂಡಿಯನ್ ಕಂಪನಿ. ಆ ಇಂಡಿಯಾದೊಳಗು ಕರ್ನಾಟಕದ ಕಂಪನಿ, ಆ ಕರ್ನಾಟಕದೊಳಗು ಸಹಿತ ಬ್ಯಾಡ್ಗಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದ್ದಕ್ಕೆ ಬ್ಯಾಡ್ಗಿ, ಕರ್ನಾಟಕ, ಇಂಡಿಯಾ ಮೂರು ಬರೋದಕ್ಕಿಂತ ಶಾರ್ಟ್ ಕಟ್ ಆಗಿ ನಾವು ಮೇಡ್ ಇನ್ ಇಂಡಿಯಾ ಅಂತಾರಲ್ಲಮ್ಮ, ಆ ಪ್ರಕಾರ ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಹೇಳಿ ಈ ಕಂಪನಿ ಫೌಂಡರ್ ಯಾರು ಅಥವಾ ಈ ಕಂಪನಿ MD CEO ಅಂತ ಕರಿತಲ್ಲ ಯಾರಮ್ಮ? ಈಗ ಸದ್ಯ ನಾನು ಇಲ್ಲಿ ಫೌಂಡರ್ ಅಂತ ಬರ್ದೇನೆ. ಈ ಕಂಪನಿ ಒಂದು ನಡೆಸ್ತಕ್ಕಂಥ ವ್ಯಕ್ತಿ ಯಾರಮ್ಮ? ಆ ವ್ಯಕ್ತಿ ಹೆಸರು TR ಅಚಲ್ಕರ್ ಅಂತ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸೀಮಾ, ಯಾರಮ್ಮ ಈ TR ಅಚಲ್ಕರ್? ಈಗ ನಿಮ್ಮ ಮುಂದೆ ಕುಂತು ಮಾತಾಡ್ತಕ್ಕಂಥ ವ್ಯಕ್ತಿಗನ ಜನ TR ಅಚಲ್ಕರ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಲ್ಲಮ್ಮ, ಒಂದ್ 2 ನಿಮಿಷದ ಮುಂದೆ ಮೊದಲೇ ನನ್ನ ಹೆಸರು ಅಚಲ್ಕರ್ ಬ್ಯಾಡ್ಗಿ, ಈ ಟೀಮ್ ಲೀಡರ್ ಮಾತ್ರ ಅಂತ ಹೇಳಿದ್ದೆ. ಆದ್ರೆ ಈಗ ಟೀಮ್ ಲೀಡರ್ ಜೊತೆಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿದು MD ಅಂದ್ರೆ ಫೌಂಡರ್ ಇದೇ ವ್ಯಕ್ತಿ, ಇದೇ ಅಚಲ್ಕರ್ ಅಂತ ಗೊತ್ತಾಯ್ತು, ಹೌದೇನಮ್ಮ? ಎಸ್ ಸರ್. ಈಗ ನಾನು ಫೌಂಡರ್ ಆಗಿರ್ತಕ್ಕಂಥ ಅಚಲ್ಕರ್ಗೆ ನೀವೆಲ್ಲರೂ ಪರ್ಮಿಷನ್ ಕೊಟ್ರೆ ನಾನು 2 ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಏನಮ್ಮ? 2 ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಇದು 2 ಪ್ರಶ್ನೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಪರ್ಮಿಷನ್ ಜೊತೆಗೆ ನಾನು ಕೇಳ್ತಕ್ಕಂಥ 2 ಪ್ರಶ್ನೆ ಕೇಳಬಹುದೇನಮ್ಮ? ಎಸ್ ಸರ್. ಈಗ ನಿಮ್ಮೆಲ್ಲರ ಪರ್ಮಿಷನ್ ಜೊತೆಗೆ ನಾನು ಕೇಳ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಮ್ಮ? ನಾನು ಕೇಳ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಅಚಲ್ಕರೆ ನೀನು ಯಾರು? ನನ್ನ ಮೊದಲನೇ ಪ್ರಶ್ನೆ ಏನಮ್ಮ? ಅಚಲ್ಕರೆ ನೀನು ಯಾರು? ಇನ್ನು 2ನೇ ಪ್ರಶ್ನೆ ನಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅಚಲ್ಕರೆ ನಿನಗೆ ಈ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತೇನೋ ಏನಂತ ಕೇಳಾಕ್ತೇನಮ್ಮ? ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಗ್ಲೋಬಲ್ ವೆಲ್ತ್ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತೇನಂತ ನಾನು ಪ್ರಶ್ನೆ ಕೇಳಾಕತ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಲ್ಲಮ್ಮ, ಅಚಲ್ಕರ್ ಸಾಮರ್ಥ್ಯದ ಬಗ್ಗೆ ನಾವ್ಯಾಕೆ ವಿಚಾರ ಮಾಡ್ಬೇಕು?
ಇದು ಅಂತಿಂತ ಪ್ರಶ್ನೆ ಅಲ್ಲ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ಕೇಳೀನಿ. ಉದಾಹರಣೆಗೆ ಈ ನೆಟ್ವರ್ಕ್ ಮಾರ್ಕೆಟ್ ಅನ್ನೋದೇನೈತಲ್ಲ, ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಹೇಳಿ ಮಾರ್ತಕ್ಕಂಥ ಒಂದು ಅವಕಾಶ. ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಜೀವನದೊಳಗೆ ಲಕ್ಷಾಧಿಪತಿ ಅಲ್ಲ ಕರೋಡಪತಿ ಆಗ್ತಕ್ಕಂಥ ಒಂದು ಅವಕಾಶ. ಆದ್ರೆ ರೀಸೆಂಟ್ ಆಗಿ ಏನಾಗೈತೆ ಅಂದ್ರೆ ಈ ಮಾರ್ಕೆಟ್ಗೆ ಅಸಮರ್ಥ ವ್ಯಕ್ತಿಗಳು ಬಂದು ಎಂಟ್ರಿ ಆಗ್ಯಾರ. ಯಾರಮ್ಮ? ಅಸಮರ್ಥ ವ್ಯಕ್ತಿಗಳು ಬರ್ತಾರ, ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟಿಂಗ್ ನೊಳಗ ದುಡ್ಡು ಇರ್ತೈತಿ, ಜೋಶ್ ಇರ್ತೈತಿ. ಒಂದು 3 ತಿಂಗಳು 6 ತಿಂಗಳು ಅಪ್ಪ ಬಂದ್ರೆ 1 ವರ್ಷ ನಡೆಸ್ತಾರ. ಆಮೇಲೆ ತಮ್ಮ ಕಡೆಯಿಂದ ನಡ್ಸಕ್ ಆಗ್ಲಾರ್ದೆ ಏನ್ ಮಾಡ್ತಾರಮ್ಮ? ಕಂಪನಿನ ಕ್ಲೋಸ್ ಮಾಡ್ಕೊಂಡು ಓಡಿ ಹೋಗ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ತರ ಅಸಮರ್ಥ ವ್ಯಕ್ತಿಗಳು ಬಂದ ಕಂಪನಿ ನಡ್ಸಕ್ ಆಗ್ಲಾರ್ದೆ ಕ್ಲೋಸ್ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಒಂದಲ್ಲ, 10 ಅಲ್ಲ, 100 ಅಲ್ಲ, ಸಾವಿರಾರು ಕಂಪನಿಗಳು ಉದಾಹರಣೆ ಇದಾವ. ಇವತ್ತೇ ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಕೈ ಮುಗಿತಾರ, ಈ ಕಡೆ ನಮ್ಮ ಹತ್ರ ಬರಬೇಡ ಅಂತ ಕರೀತಾರ. ಯಾಕಮ್ಮ? ಈ ಸಾವಿರಾರು ಕಂಪನಿ ಓಡೋಗಿದ್ದಕ್ಕೆ ಕಾರಣ. ಹೌದನಮ್ಮ? ಈ ಸಾವಿರಾರು ಜನ ಓಡೋಗಿದ, ಈ ಸಾವಿರಾರು ಕಂಪನಿ ಕ್ಲೋಸ್ ಆಗ್ಲಿಕ್ಕೆ ಕಾರಣ ಏನು? ಅಸಮರ್ಥ ವ್ಯಕ್ತಿಗಳು ಬಂದ ಕಂಪನಿ ಸ್ಟಾರ್ಟ್ ಮಾಡಿರ್ತಾರ. ಹೌದೇನಮ್ಮ? ಎಸ್ ಸರ್. ಈಗ ಸಾವಿರಾರು ಕಂಪನಿಗಳು ಓಡಿಗೆ ಕ್ಲೋಸ್ ಆಗವಲ್ಲಮ್ಮ. ಈ ಕಂಪನಿ ಒಳಗೆ ನಿಮ್ಮಂತ ಜನ, ಮುಗ್ಧ ಜನ, ಲಕ್ಷಾಂತರ ಗಂಟಲೆ ಜನ ತಾವು ಕಷ್ಟಪಟ್ಟು ಬೆವರು ಸುರಿಸಿದಿರ್ತಕ್ಕಂಥ ದುಡ್ಡನ್ನ ಕೋಟಿ ಗಂಟಲೆ, ನೂರಾರು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ. ಈ ಸಾವಿರಾರು ಕೋಟಿ ರೂಪಾಯಿ ಯಾರು ಒಬ್ಬರೇ ಕೋಟಿ ಗಂಟಲೆ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಒಂದು ವ್ಯಕ್ತಿ ಬರೇ 1,000, 2,000, 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಕ್ಷಾಂತರ ಗಂಟಲೆ ಜನರ ದುಡ್ಡು ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿ ಆಗೈತಿ. ಈ ಸಾವಿರಾರು ಕೋಟಿ ರೂಪಾಯಿನ ಇನ್ನು ಕಳ್ಕೊಂಡ್ರಲ್ಲ ನಿಮ್ಮಂತ ಮುಗ್ಧ ಜನ. ಇದಕ್ಕೆಲ್ಲ ಕಾರಣ ಏನಮ್ಮ? ಅಸಮರ್ಥ ವ್ಯಕ್ತಿಗಳು ಬಂದು ಪಾವತಿಯಾಗಲೇ ಅಂತ ಒಂದು ಸಾವಿರಾರು ಕಂಪನಿಗಳು ಓಡೋಗಿರ್ತಕ್ಕಂಥ ಒಂದು ಉದಾಹರಣೆ ಇದ್ದಾಗ ಮತ್ತೊಂದು ವ್ಯಕ್ತಿ ಬಂದಾನ. ಏನಮ್ಮ? ನನ್ನ ಹೆಸರು TR ಚಲಕರೆ, ನಂದು ಬ್ಯಾಡ್ಗಿ, ನಾನು ಒಂದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಕಂಪನಿ ಮಾಡೀನಿ, ನನ್ನ ಕಂಪನಿಗೆ ಜಾಯಿನ್ ಆಗ್ರಿ ಅಂತ ಕರೆದ್ರೆ ನಮಗೇನು ಹುಚ್ಚಿಡ್ದೈತೇನಮ್ಮ? ಈ ಸರಿ ಹಿಂದೆ ತಿಳಿಲಾರ್ದು ಜೀವನದೊಳಗೆ ತಪ್ಪು ಮಾಡೋದು ಸಹಜ. ತಪ್ಪಂತೂ ಮಾಡಿ ಅದಕ್ಕೆ ಪ್ರತಿಫಲವಾಗಿ ನಾವು ಬುದ್ಧಿನೂ ಬಂದೈತಿ. ಬುದ್ಧಿ ಬಂದ ಮೇಲೆ ಮತ್ತೆ ಯಾಕಮ್ಮ ನಾವು ಮತ್ತೆ ಸೇಮ್ ಮಿಸ್ಟೇಕ್ ಮಾಡೋಣ ಎಚ್ಚೆತ್ಕೋಬಾರ್ದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಅದಕ್ಕೆ ನಾವು ಕಂಪನಿ ಜಾಯಿನ್ ಆಗೋದು ಬಿಡುದು ಎರಡನೇ ವಿಷಯ. ಅದಕ್ಕಿಂತ ಮೊದಲ ಈ ಕಂಪನಿ ಹಿಂದಿರ್ತಕ್ಕಂಥ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಈ ಕಂಪನಿ ನಿರಂತರವಾಗಿ ನಡೆಸ್ತಕ್ಕಂಥ ಸಾಮರ್ಥ್ಯ ಏನಂತ ನಾವು ಮೊದಲ ಯಾಕಮ್ಮ ತಿಳ್ಕೋಬಾರ್ದು. ಅದಕ್ಕೆ ಈ ಪ್ರಶ್ನೆ ಕೇಳಾಕತ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವ್ ಯಾವಾಗ ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ರಿ ಅಂತ ಕೇಳಿದ್ರೆ ನನ್ನ ತಿಳಿದ ಮಟ್ಟಿಗೆ 90% ಜನ ಹೇಳಂಗಿಲ್ಲ. ಆದ್ರೆ ಇದೇ ಪ್ರಶ್ನೆ ನಾನು ಅಚ್ಚಲ್ಕರ್ ಕೇಳಿದ್ರೆ ಏನಂತ ಹೇಳ್ತಾರಮ್ಮ? ನಾನು ಅಚ್ಚಲ್ಕರ್ಗೆ ನೀನ್ ಯಾವಾಗ ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದಿ ನೆನಪೈತೆ ಅಂತ ಕೇಳಿದ್ರೆ ಏನ್ ಹೇಳ್ತಾರಮ್ಮ? ನಾನು ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದ್ದು 6ನೇ ತಾರೀಕು 2ನೇ ತಿಂಗಳ 1995ನೇ ಇಸ್ವಿ. ಈ 6ನೇ ತಾರೀಕು 2ನೇ ತಿಂಗಳ 1995ನೇ ಇಸ್ವಿ ಅವತ್ತೆ ಎಕ್ಸಾಕ್ಟ್ಲಿ ಸೋಮವಾರ ಇತ್ತು. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿ. ಅಷ್ಟಕ್ಕೆ ನಿಂದ್ರಂಗಿಲ್ಲ. ಸೋಮವಾರ ಬೆಳಿಗ್ಗೆ ನಾನು ಎಕ್ಸಾಕ್ಟ್ಲಿ ನನ್ನ ಜೀವನ ಅಂದ್ರೆ ನನ್ನ ನೆಟ್ವರ್ಕ್ ಮಾರ್ಕೆಟ್ ಕ್ಯಾರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 10:30 ಅಂತ ಹೇಳ್ತಾರ. ಅಲ್ಲಮ್ಮ ಸೀಮಾ, ನನಗೆ ಇವತ್ತಿನವರೆಗೂ ಒಂದು ಅರ್ಥ ಆಗ್ಲಿಲ್ಲ. ನಮ್ಗೆ ಎಷ್ಟು ಜನರಿಗೆ ಯಾವ ದಿನ ನಾವು ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿವಿ ಡೇಟ್ ನೆನಪಿಲ್ಲ. ಅಂತದ್ರೊಳಗೆ ಅಚ್ಚಲ್ಕರೆ ಡೇಟ್ ಹೇಳ್ತಾರ, ದಿನ ಯಾವ್ದು ಅಂತ ಹೇಳ್ತಾರ, ಸಮಯನ ಇಷ್ಟು ನಿಖರವಾಗಿ ಹೇಳ್ತಾರಲ್ಲ. ಏನಮ್ಮ ಕಾರಣ ಇಷ್ಟೇ. ಈ ಡೇಟ್ ನೊಳಗೆ ನಮ್ಮ ಅಚ್ಚಲ್ಕರ್ ಅವ್ರ ಕಂಪನಿ ಜಾಯಿನ್ ಆದ್ರಲ್ಲ, ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ ಇತ್ತು. ಏನಂತಿತ್ತಮ್ಮ? ಆಟೋ ವೀಲ್ಸ್ ಅಂತ ಇತ್ತು. ಈ ಆಟೋ ವೀಲ್ಸ್ ಅನ್ನೋದು ಒಂದು ವೆಹಿಕಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೇಲ್ಸ್ ಪ್ರಮೋಷನ್ ಆಕ್ಟಿವಿಟಿ ಒಂದು ಕಂಪನಿ ಆಗಿತ್ತು. ಈ ಕಂಪನಿ ಓನರ್, ಈ ಆಟೋ ವೀಲ್ಸ್ ಕಂಪನಿ ಇತ್ತಲ್ಲ, ಅದ್ರ ಓನರ್ ಯಾರು ಗೊತ್ತೇನಮ್ಮ? ಇದೇ ಅಚ್ಚಲ್ಕರ್. ಯಾರಮ್ಮ? ಇದೇ ಅಚ್ಚಲ್ಕರ್ ಆ ಕಂಪನಿ ಓನರ್ ಆಗಿದ್ರು. ಅಂದ್ರೆ ಯಾವ ಅಚ್ಚಲ್ಕರ್ಗೆ ನಿನಗೆ ಈಗ ಕಂಪನಿ ನಡೆಸೋತಕ್ಕಂಥ ಸಾಮರ್ಥ್ಯತೆ ಅಂತ ಕೇಳಾಕ್ತಿವಲ್ಲ, ಆ ವ್ಯಕ್ತಿ ಈಗಲ್ಲಮ್ಮ, ನಮಗೆ 30 ವರ್ಷದಿಂದ ಇದೇ ತರದ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಆಪರೇಟ್ ಮಾಡಿ ಅನುಭವ ಪಡ್ಕೊಂಡಾನ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈ ಒಂದು ಕಂಪನಿ ಸ್ವಂತ ಕಂಪನಿ ನಡೆಸಿದ ಅನುಭವದ ಜೊತೆಗೆ ಪ್ಲಸ್ ಈ ಕಳೆದ 30 ವರ್ಷದಿಂದ ಈ ಅಚ್ಚಲ್ಕರ್ ಸುಮ್ಮನೆ ಕುಂದಿರ್ಲಿಲ್ಲ. ಅಚ್ಚಲ್ಕರ್ ತಿನ್ನತಕ್ಕಂಥ ಅನ್ನದ ಅಗಳಿದೇನಲ್ಲಮ್ಮ, ಹೊಟ್ಟೆ ಇದೇನೆ, ಆ ಅಗಳು ಪ್ರತಿದಿನ ತಿನ್ನತಕ್ಕಂಥ ಅನ್ನದ ದುಡ್ಡು ಈ ನೆಟ್ವರ್ಕ್ ಮಾರ್ಕೆಟ್ ನಿಂದನ ಬರ್ದಮ್ಮ. ಈ ಕಳೆದ 30 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಬಿಟ್ಟು ಬೇರೆ ಯಾವ ಬಿಸ್ನೆಸ್ ನಾನು ಮಾಡಿಲ್ಲ ಜೀವನದಲ್ಲಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸರ್. ಹಾಗಾದ್ರೆ ಈ ಕಂಪನಿ ಮುಗಿದ್ಮೇಲೆ ಮತ್ತೇನ್ ಮಾಡಿದ್ರು?
ಅಚಲ್ಕರೆ ಒಂದಲ್ಲ ಎರಡಲ್ಲ ಸುಮಾರು ಒಂದು 10 ಕಂಪನಿ ಒಳಗೆ, ಅದು ಸ್ಟ್ಯಾಂಡರ್ಡ್ ಕಂಪನಿ. ಸ್ಟ್ಯಾಂಡರ್ಡ್ ಅಂದ್ರೆ ಎಂತದು? ಮೊದಲನೇ ಕಂಪನಿ ಜಪಾನ್ ಲೈಫ್ ಆಫ್ ಇಂಡಿಯಾ, ಇದು ಎಲ್ಲರಿಗೂ ಗೊತ್ತು, ಹೈಲಿ ಡಿಸಿಪ್ಲೈನ್ಡ್ ಕಂಪನಿ ಅಂತ. ಎರಡನೇ ಕಂಪನಿ ನಮ್ಮ ಸಮೀರ್ ಮೋದಿ ಅವ್ರದ್ದು ಮೋದಿ ಕೇರ್ ಕಂಪನಿ. ಆಮೇಲೆ ಮೂರನೇ ಕಂಪನಿ ನಮ್ಮ ಪ್ರವೀಣ್ ಚಂದನ್ ಅವ್ರದ್ದು RMP ಕಂಪನಿ. ಆಮೇಲೆ ಮೋನಾವಿ. ಈ ಪ್ರಕಾರ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕಳೆದ 30 ವರ್ಷದೊಳಗೆ ನನ್ನ ಕಂಪನಿ ಜೊತೆಗೆ 10 ಕಂಪನಿ ಒಳಗೆ ಒಂದು ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಚಲ್ಕರ್. ಪಾಯಿಂಟ್ ಕ್ಲಿಯರ್ ಆತೇನು? ಎಸ್ ಸರ್. ಈ ಅಚಲ್ಕರ್ ಆಕ್ಟಿವ್ ಲೀಡರ್ ಅಂತ ಹೇಳಿದ್ರಲ್ಲ, ಏನಮ್ಮ ಇದ್ರ ಅರ್ಥ ನೋಡಮ್ಮ. ನಮ್ಮ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಬರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿನೂ ಲೀಡರ್. ಆದ್ರೆ ಒಂದು ಲೀಡರ್ಗೂ ಆಕ್ಟಿವ್ ಲೀಡರ್ ವ್ಯತ್ಯಾಸ ಏನಂದ್ರೆ, ಯಾವ ವ್ಯಕ್ತಿ ಡೇ ಒನ್ ಇಂದ ತಾನೇ ಟೋಟಲಿ ತನ್ನ ಟೀಮಿಗೆ ಪ್ರೆಸೆಂಟೇಶನ್ ಕಂಡಕ್ಟ್ ಮಾಡೋದು, ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡೋದು, ಆ ವ್ಯಕ್ತಿಗೆ ಬಿಸಿನೆಸ್ ಅನ್ನ ಹೆಂಗ ಆಪರೇಟ್ ಮಾಡ್ಬೇಕು, ಏನಾದ್ರು ಪ್ರಾಬ್ಲಮ್ ಅಂದ್ರೆ ಯಾವ ತರ ಟ್ಯಾಕಲ್ ಮಾಡ್ಬೇಕು, A to Z ತನ್ನ ಟೀಮ್ಗೆ ತಾನೇ ನಿಂತು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾನಲ್ಲ, ಆ ವ್ಯಕ್ತಿಗೆ ಎ ಅಂದ್ರೆ ಆಕ್ಟಿವ್, ಎಲ್ ಅಂದ್ರೆ ಲೀಡರ್. ಆಕ್ಟಿವ್ ಲೀಡರ್ ಆಗಿ ಲೀಡರ್ ಅಂತಾರ. ಅಂದ್ರೆ ಕಳೆದ 30 ವರ್ಷದಿಂದ ಮೋರ್ ದೆನ್ 10 ಕಂಪನಿ ಒಳಗೆ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿ ತನ್ನದೊಂದು ಸ್ವಂತ ಕಂಪನಿ ನಡೆಸಿದ ಅನುಭವ ಐತಿ. ಅಂದ್ರೆ ಇಷ್ಟನ್ನ ನಾವು ನೋಡಿದ್ರೆ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರಬಹುದು. ನಾವು ಕೇವಲ ಊಹೆ ಮಾಡ್ತೀವಮ್ಮ, ಐತಿ ಇಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಮಗೆ ಅನುಭವಕ್ಕೆ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಹಂಗಾರೆ ನನ್ನ ತಿಳಿದ ಮಟ್ಟಿಗೆ ಅಚಲ್ಕರ್ ಬಗ್ಗೆ ಇಷ್ಟು ಸಾಕು ಅಂತ ನನಗನ್ನಿಸ್ತೈತಿ. ಇದಕ್ಕಿಂತ ಜಾಸ್ತಿ ಏನಾದ್ರು ಬೇಕೇನಮ್ಮ? ಬೇಕಂದ್ರೆ ಬೇಕಾದಷ್ಟು ಹೇಳ್ತೀನಿ, ಅದ್ರ ಅವಶ್ಯಕತೆ ಇಲ್ಲ ಅಂತ ಇಲ್ಲಿಗೆ ನಿಂದ್ರಿಸಾಕತ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಹಂಗಾರೆ ಈಗ ಒಂದೊಂದೇ ಸ್ಟೆಪ್ ಮುಂದೆ ಹೋಗೋಣ. ನಮಗೆ ಕಂಪನಿ ಯಾವಾಗ ಚಲೋ ಆಯ್ತು, ಕಂಪನಿ ಹೆಸರು, ಅದ್ರ ಹಿಂದಿರ್ತಕ್ಕಂಥ ವ್ಯಕ್ತಿ ಗೊತ್ತಾಯ್ತು. ಈಗ ನಾವು ಮುಂದಿನ ಸ್ಟೆಪ್ಗೆ ಹೋಗೋಣ. ಈಗ ನಾವು ಬಿಸ್ನೆಸ್ ಮಾಡಕ್ತಿಲ್ಲ, ಅದಕ್ಕೆ ಯಾವ ಕ್ಯಾಟಗರಿ ಒಳಗ ಬರ್ತೈತಿ. ಈಗ ನೋಡಮ್ಮ, ಪ್ರತಿಯೊಂದು ಕಂಪನಿನೂ ಸುಮ್ನೆ ಬಿಸ್ನೆಸ್ ಮಾಡಂಗಿಲ್ಲ. ಪ್ರತಿಯೊಂದು ವ್ಯಕ್ತಿಗಳು ಒಂದು ಥೀಮ್ ಅನ್ನು ಇಟ್ಕೊಂಡಿರ್ತಾರ, ಒಂದು ಉದ್ದೇಶ ಇಟ್ಕೊಂಡಿರ್ತಾರ, ಒಂದು ಕ್ಯಾಟಗರಿಗೆ ಒಂದು ಕ್ಯಾಟಗರಿ ಕಲೆಕ್ಟ್ ಮಾಡಿರ್ತಾರ. ಈಗ ಉದಾಹರಣೆಗೆ ನಮ್ಮ ಎಮ್ ಎ ಕಂಪನಿ ಕ್ವಾಲಿಟಿ ಕಾನ್ಸಿಯಸ್ ಪ್ರಾಡಕ್ಟ್ ಅಂತ ಕರೀತಾರ. ಹೌದೇನಮ್ಮ? ಎಸ್ ಸರ್. ಹರ್ಬಲ್ ಲೈಫ್ ಹೆಲ್ತ್ ಪ್ರಾಡಕ್ಟ್. ಆಮೇಲೆ RCM ಈ ಸ್ಮಾಲ್ ಅಲ್ಲಿ ಮಿಡ್ಲ್ ಕ್ಲಾಸ್ ಏನಿರ್ತಲ್ಲ ಅಂತ ವ್ಯಕ್ತಿಗಳಿಗೆ ಚೀಪ್ ನೊಳಗ ಪ್ರಾಡಕ್ಟ್ಸ್ ಬೇಕು. ಪ್ರತಿಯೊಂದ್ರದ್ದು ಕಂಪನಿದು ಒಂದು ಉದ್ದೇಶ ಇರ್ತೈತಿ. ಹಂಗೆ ನಮ್ಮ ಕಂಪನಿಗೆ ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ ಅಂದ್ರೆ, ನಾವು ಮಾಡ್ತಕ್ಕಂಥ ಬಿಸಿನೆಸ್ ಕ್ರೌಡ್ ಫಂಡಿಂಗ್ ಕ್ಯಾಟಗರಿ ಒಳಗ ಬರ್ತೈತಿ. ಯಾವ ಕ್ಯಾಟಗರಿ ಅಮ್ಮ? ಕ್ರೌಡ್ ಫಂಡಿಂಗ್. ಈಗ ಕ್ರೌಡ್ ಫಂಡಿಂಗ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಈ ಕಂಪನಿಗೆ ಒಂದು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ತಿಳ್ಕೊಳಮ್ಮ. ಇದೇ 2,000 ರೂಪಾಯಿ ನಾನು ವೆಸ್ಟೀಜ್ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ 2,000 ರೂಪಾಯಿ ಬದಲಾಗಿ ನನಗೆ ಪ್ರಾಡಕ್ಟ್ ಬರ್ತಿದೆ. ಆದ್ರೆ ಕ್ರೌಡ್ ಫಂಡಿಂಗ್ ಒಳಗೆ ಯಾವುದೇ ತರದ ಪ್ರಾಡಕ್ಟ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಯಾವಾಗ ಇಲ್ಲಿ ಬಂದ್ರೆ ಪ್ರಾಡಕ್ಟ್ ಬಂದೈತಿ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟ್. ನಾ ದುಡ್ಡು ಕೊಡ್ತೀನಿ, ಪ್ರಾಡಕ್ಟ್ ಬರಂಗಿಲ್ಲ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರ ಅಂದ್ರೆ, ಇದು ಮನಿ ಸರ್ಕ್ಯುಲೇಷನ್ ಆಕ್ಟ್ ರೀ, ಹುಷಾರಿಂದ ಮಾಡ್ರಿ, ನಾಳೆ ಈ ಮನಿ ಸರ್ಕ್ಯುಲೇಷನ್ ಆಕ್ಟ್ ಗೋರ್ಮೆಂಟ್ ಬ್ಯಾನ್ ಮಾಡೈತಿ, ಹಂಗ ಹಿಂಗ ಅಂತ ನಮ್ಗೆ ಎಷ್ಟೋ ಜನ ಬುದ್ಧಿವಾದ ಹೇಳಕ್ ಬರ್ತಾರ. ಹೌದೇನಮ್ಮ? ಎಸ್ ಸರ್. ಅಂದ್ರೆ ಅವ್ರು ತಪ್ಪು ಹೇಳಕ್ತಾರಂತೆ ನಿಮ್ಮ? ಇಲ್ಲ, ಅವ್ರು ತಪ್ಪು ಹೇಳಕ್ತಿಲ್ಲ, ಅವ್ರು ಕರೆಕ್ಟ್ ಹೇಳಕ್ತಾರ. ಯಾಕಂದ್ರೆ ಇಂಡಿಯಾದೊಳಗ ಮನಿ ಸರ್ಕ್ಯುಲೇಷನ್ ಆಕ್ಟ್ ಬ್ಯಾನ್ ಐತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದಕ್ಕೆ ಮನಿ ಸರ್ಕ್ಯುಲೇಷನ್ ಆಕ್ಟ್ 1978 ಇಶ್ಯೂ ಅಂತ ಕರೀತಾರೆ. ಹೌದೇನಮ್ಮ? ಅದು 1978 ನೊಳಗೆ ಬಂತು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಮನಿ ಸರ್ಕ್ಯುಲೇಷನ್ ಆಕ್ಟ್ ಬಂದಿದ್ದು ಯಾವಾಗಮ್ಮ? 1978 ಇಶ್ಯೂ ಒಳಗೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟ್ ಕಾಲಿಟ್ಟಿದ್ದು 1995 ಇಶ್ಯೂ. ಪಿ ವಿ ನರಸಿಂಹರಾವ್ ಅವ್ರ ಗೌರ್ಮೆಂಟ್ ಇತ್ತು, ಗೇಟ್ ಓಪನ್ ಮಾಡಿದಾಗ ನಮ್ಮ ನೆಟ್ವರ್ಕ್ ಮಾರ್ಕೆಟ್ ಬಂದಿತ್ತು. ಅಂದ್ರೆ ನೆಟ್ವರ್ಕ್ ಮಾರ್ಕೆಟ್ಗೂ ಮನಿ ಸರ್ಕ್ಯುಲೇಷನ್ಗೂ ಯಾವುದೇ ತರ ಸಂಬಂಧ ಇಲ್ಲ. ಈ ಮನಿ ಸರ್ಕ್ಯುಲೇಷನ್ ಆಕ್ಟ್ ಇರೋದು ಚಿಟ್ ಫಂಡ್ ಕಂಪನಿಗಳು, ಸ್ಮಾಲ್ ಫಂಡ್ಗಳು, ಆ ಟೈಮ್ದೊಳಗೆಲ್ಲ ಬಹಳಷ್ಟು ಒಂದು ಸಣ್ಣ ಕಂಪನಿಗಳು ಓಡೋಗಿದ್ದು, ಅದನ್ನ ಕಂಟ್ರೋಲ್ ಮಾಡೋ ಸಲ ಇದನ್ನ ತಗೊಂಡ್ ಬಂದಾರ ಹೊರತಾಗಿ ನೆಟ್ವರ್ಕ್ ಮಾರ್ಕೆಟ್ಗೆ ಅಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ನಮ್ಮ ಕ್ರೌಡ್ ಫಂಡಿಂಗ್ ಐತಲ್ಲ, ಆರ್ಟಿಕಲ್ 4 ಅಂತ ಕರೀತಾರ. ಇದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಕೇವಲ ಇಂಡಿಯಾ ಅಲ್ಲಮ್ಮ, ಇಡೀ ವಿಶ್ವದೊಳಗೆ 100% ಲೀಗಲ್. ಯಾರ ದೃಷ್ಟಿ ಒಳಗಮ್ಮ? ಮೊದಲನೇದು ಮನುಷ್ಯನ ದೃಷ್ಟಿ ಒಳಗೆ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ, ಮೂರನೇದು ಇವನ್ ಬರೀ ಜನ ಮತ್ತು ಗೋರ್ಮೆಂಟ್ ಅಲ್ಲಮ್ಮ, ದೇವರ ದೃಷ್ಟಿ ಒಳಗೂ ಸಹಿತ ಈ ನಾವು ಮಾಡ್ತಕ್ಕಂಥ ಒಂದು ಕ್ರೌಡ್ ಫಂಡಿಂಗ್ 100% ಒಂದು ಲೀಗಲ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್. ಪಾಯಿಂಟ್ ಕ್ಲಿಯರ್ ಆಗ್ತೀನಿ? ಎಸ್ ಸರ್. ಸೀಮಾ, ಮನುಷ್ಯ ಅಂತ ಹೇಳಿದ್ವಿ ಒಪ್ಕೊಂಡೆ, ಗೋರ್ಮೆಂಟ್ ಅಂತ ಹೇಳಿದ್ವಿ ಒಪ್ಕೊಂತೀನಮ್ಮ. ಆದ್ರೆ ದೇವ್ರ ಹೆಸರು ಮಧ್ಯದೊಳಗೆ ತಗೊಂಡು ಬಂದಲ್ಲಮ್ಮ, ಯಾಕೆ ನನಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಮ್ಮ. ಈಗ ನೋಡಮ್ಮ, ಮೊನ್ನೆ ನಾವು ಗಣಪತಿ ಹಬ್ಬ ಮಾಡಿದ್ವಿ. ಆ ಗಣಪತಿ ಹಬ್ಬ ಅಂದ್ರೆ ಇಡೀ ಒಂದೊಂದು ಗಲ್ಲಿ ಒಳಗೆ
ಇಡೀ ಇಂಡಿಯಾದೊಳಗೆ ಕೋಟಿ ಕೋಟಿ ಗಂಟ್ಲೆ ಗಣಪತಿ ಇಟ್ಟಿ ಆ ಕೋಟಿ ಗಂಟ್ಲೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ವಲ್ಲಮ್ಮ, ದುಡ್ಡು ಎಲ್ಲಿಂದ ಬಂತು? ಗೋರ್ಮೆಂಟ್ ಅಂತೂ ಕೊಡಂಗಿಲ್ಲ. ಜನ ಏನ್ ಮಾಡ್ತಾರ, ತಮ್ಮದ್ರೊಳಗೆ ಒಂದು ಪಟ್ಟಿ ಅಂತ ಎತ್ತಾರ. ಪಟ್ಟಿ ಅಂದ್ರೆ ಭಕ್ತಾದಿಗಳಿಂದ ಫಂಕ್ಷನ್ ಮಾಡೋಕ್ಕಿಂತ ಮೊದಲು ಅಡ್ವಾನ್ಸ್ ದುಡ್ಡು ಕಲೆಕ್ಟ್ ಮಾಡ್ತಾರ. ಯಾರು ಭಕ್ತಿಯಿಂದ ₹5 ಕೊಡ್ತಾರ, ಯಾರು ₹50, ಯಾರು ₹500, ಯಾರು ₹5,000. ಈ ಪ್ರಕಾರ ಜನರ ಕಡೆಯಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಮಾಡ್ತಕ್ಕಂತ ಕೆಲಸಕ್ಕೆ ಕ್ರೌಡ್ ಫಂಡಿಂಗ್ ಪದ್ಧತಿ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಗ್ತಾರಮ್ಮ? ಎಸ್ ಸರ್. ಅಂದ್ರೆ ನಾವು ಗಣಪತಿ ಹಬ್ಬ ಮಾಡ್ಬೇಕಂದ್ರೆ ಕ್ರೌಡ್ ಫಂಡಿಂಗ್ ದುಡ್ಡನ್ನು ಯೂಸ್ ಮಾಡ್ತೀವಿ. ಎಲ್ಲರೂ ಒಂದು ಗುಡಿ ಕಟ್ಟಬೇಕಂದ್ರೆ, ಮಸ್ಜಿದ್ ಕಟ್ಟಬೇಕಂದ್ರೆ, ಚರ್ಚ್ ಕಟ್ಟಬೇಕಂದ್ರೆ ಪಬ್ಲಿಕ್ ಅದು ದುಡ್ಡು ಅಂದ್ರೆ ಕ್ರೌಡ್ ಫಂಡಿಂಗ್ ದುಡ್ಡನ್ನು ಯೂಸ್ ಮಾಡ್ತೀವಿ. ಆಮೇಲೆ ಇಷ್ಟೆಲ್ಲಮ್ಮ ನಮ್ಮ ಧರ್ಮಸ್ಥಳ ಮಂಜುನಾಥ ಜೀವನ ಮಾಡೋದು ಕ್ರೌಡ್ ಫಂಡಿಂಗ್ ದುಡ್ಡಿನಾಗೆ. ತಿರುಪತಿ ತಿಮ್ಮಪ್ಪ ಬದುಕೋದು ಕ್ರೌಡ್ ಫಂಡಿಂಗ್ ದುಡ್ಡಿನಾಗನೆ. ಈ ಮುಸ್ಲಿಂ ಜನ ಜಕಾತ್ ಮತ್ತು ವಕಫ್ ತಗೋತಾರ, ಅದು ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಆಮೇಲೆ ಈ LIC ಇನ್ಶೂರೆನ್ಸ್ ಕಂಪನಿಗಳು ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿನಾಗನೆ. ಆಮೇಲೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಆಪರೇಟ್ ಮಾಡೋದು ಕ್ರೌಡ್ ಫಂಡಿಂಗ್ ಪದ್ಧತಿ ಪ್ರಕಾರ. ಅಷ್ಟೇ ಅಲ್ಲಮ್ಮ, ಇಡೀ ವಿಶ್ವದೊಳಗೆ ಇರ್ತಕ್ಕಂಥ ಶೇರ್ ಮಾರ್ಕೆಟ್ ಏನೈತಲ್ಲ ಅದು ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಆಮೇಲೆ ಗೋರ್ಮೆಂಟ್ ನಡಿಬೇಕಂದ್ರೆ ದುಡ್ಡು ಬೇಕು. ಆ ಗೋರ್ಮೆಂಟ್ ನಮ್ಮ ಪಬ್ಲಿಕ್ ಕಡೆಯಿಂದ ಟ್ಯಾಕ್ಸ್ ತಗೊಂತಾರಲ್ಲ, ಆ ಟ್ಯಾಕ್ಸೇಷನ್ ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಈಗ ನೀವೆಲ್ಲ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ ಬ್ಯಾಂಕಿನಾಗ ಇಡ್ತೇವೆ, ಆ ಬ್ಯಾಂಕಿಗೂ ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು ಇಷ್ಟೊತ್ತ ತನಕ ಉದಾಹರಣೆ ತಗೊಂಡಿಲ್ಲ, ಇವೆಲ್ಲ 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಸಿಸ್ಟಮ್. ಹೌದಂತ ಇಲ್ಲಂತಿಮ್ಮ? ಎಸ್ ಸರ್. ಯಾರ ದೃಷ್ಟಿ ಒಳಗೆ? ಮೊದಲನೇದು ಮನುಷ್ಯನ ದೃಷ್ಟಿ ಒಳಗೆ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ, ಮೂರನೇದು ದೇವರ ದೃಷ್ಟಿ ಒಳಗೆ. ನಾನ್ ಹೇಳ್ದೆ, ನೀನ್ ಹೇಳ್ದೆಮ್ಮ, ನಾನಂತ ಹೇಳಲಿಲ್ಲ. ಹೌದಾ? ಈ ಪ್ರಕಾರ ನಾವು ಮಾಡ್ತಕ್ಕಂಥ ಒಂದು ಕ್ರೌಡ್ ಫಂಡಿಂಗ್ ದೇವರ ದೃಷ್ಟಿ ಒಳಗೂ ಸಹಿತ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಪದ್ಧತಿ ಅನುಸರಣೆ ಮಾಡಾಕ್ತಿವಿ. ಯಾರಿಗೂ ಹೆದರದ ಅವಶ್ಯಕತೆ ಇಲ್ಲ. ನಾವು ಇಲ್ಲಿಗಲ್ ದಂಧೆ ಮಾಡಾಕ್ತಿಲ್ಲ ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಈಗ ನಾನು ಕ್ರೌಡ್ ಫಂಡಿಂಗ್ ಬಗ್ಗೆ ಅಂತೂ ತಿಳ್ಕೊಂಡೆ. ಈಗ ಮತ್ತೊಂದು ಸ್ಟೆಪ್ ಮುಂದೆ ಹೋಗೋಣ. ಈಗ ನಾನು ಬಿಸಿನೆಸ್ ಬಗ್ಗೆ ತಿಳ್ಕೊಬೇಕಲ್ಲಮ್ಮ? ಹೌದು, ನಾವೆಲ್ಲ ಬಂದಿರೋದ ಬಿಸಿನೆಸ್ ಬಗ್ಗೆ ತಿಳ್ಕೊಳಕ, ಇನ್ಕಮ್ ಬಗ್ಗೆ ತಿಳ್ಕೊಳಕ ಬಂದಿ. ಆದ್ರೆ ಅದಕ್ಕಿಂತ ಮೊದಲೇ ಈ ಕಂಪನಿ ಇನ್ನೊಂದು ತಿಳ್ಕೊಬೇಕು. ನಾವು ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕಲ್ಲ ನಿಮ್ಮ? ಮೊದಲು ನಾನು ಕಂಪನಿ ಜಾಯಿನ್ ಆಗ್ತೀನಿ, ಎರಡನೇ ಸ್ಟೆಪ್ ಬಿಸಿನೆಸ್ ಮಾಡ್ತೀನಿ, ಮೂರನೇ ಸ್ಟೆಪ್ ನೊಳಗ ಇನ್ಕಮ್ ಬರ್ತೈತೆ. ಹೌದಾ? ಮೊದಲನೇ ಸ್ಟೆಪ್ ನಾವು ಜಾಯ್ನಿಂಗ್ ಪ್ರೊಸೆಸ್, ಅದ್ರ ಬಗ್ಗೆ ಮಾತಾಡೋಣ. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಸೀಮಾ, ಈಗ ನಮ್ಮ ಕಂಪನಿ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ನೋಡಮ್ಮ, ಈ ಗ್ಲೋಬಲ್ ವೆಲ್ತ್ ಕಂಪನಿ, ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಾನ್ ಜಾಯಿನ್ ಆಗ್ಬೇಕಂದ್ರೆ ನಾನು ಜೀವನದೊಳಗ ಒಂದೇ ಒಂದ್ಸರಿ, ಎಷ್ಟು ಸರಿಮಾ? ಒಂದು ಸಲ, ಕೇವಲ ಒಂದೇ ಒಂದ್ಸರಿ ನನ್ನ ಪಾಕೆಟ್ ನಿಂದ ತೆಗೆದು ನಾನು $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತೈತಿ. ಎಷ್ಟು ಡಾಲರ್ ಅಮ್ಮ? $30. ಅಲ್ಲಮ್ಮ ಸೀಮಾ, ಮತ್ತೆ ನನಗೆ ನೀನು ಕನ್ಫ್ಯೂಷನ್ ಮಾಡಕ್ತಿಲ್ಲಮ್ಮ. ಈಗ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಅಂತ ಹೇಳಿದಿ, ಪ್ಯೂರ್ಲಿ ಇಂಡಿಯಾ ಅಂತ ಹೇಳಿದಿ, ಇಂಡಿಯಾದೊಳಗು ಕರ್ನಾಟಕ ಅಂತ ಹೇಳಿದಿ, ಕರ್ನಾಟಕದೊಳಗು ಸಹಿತ ಬ್ಯಾಡ್ಗಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಅಂತ ಇಷ್ಟೋ ತನಕ ಹೇಳಿದೆ ಅಲ್ಲಮ್ಮ. ಈಗ ನೀನ್ ನನಗೆ ಡಾಲರ್ ಅಂತ ಡಾಲರ್ ಕೇಳಾಕ್ತಿಲ್ಲಮ್ಮ. ಈಗ ಇಂಡಿಯಾ ಬ್ಯಾಡ್ಗಿಗೂ ಡಾಲರ್ಗೆ ಏನ್ ಸಂಬಂಧಮ್ಮ? ನೋಡಮ್ಮ, ನನ್ನ ಕಂಪನಿ ಗ್ಲೋಬಲ್ ವೆಲ್ತ್, ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ. ಹಂಗಂತ ನಾ ಇಂಡಿಯಾದೊಳಗೆ ಅಷ್ಟೇ ಮಾಡ್ಬೇಕಂತ ಏನಿಲ್ಲಲ್ಲ. ನನ್ನ ಗುರಿ ಇಂಡಿಯಾ ಜೊತೆಗೆ ಇಡೀ ವಿಶ್ವದೊಳಗೆ ನನ್ನ ಕಂಪನಿ ನಾನು ಸ್ಪ್ರೆಡ್ ಮಾಡ್ಬೇಕು. ಇಡೀ ವಿಶ್ವದೊಳಗೆ ಎಷ್ಟು ದೇಶ ಅದಾವಮ್ಮ? 193 ದೇಶ. ಈಗ ನಾನು ಇಂಡಿಯಾದೊಳಗೆ ಮಾಡ್ಬೇಕಂದ್ರೆ ಇಂಡಿಯನ್ ರುಪಿ ನಡೀತೈತಿ. ಆದ್ರೆ ಇಂಡಿಯಾ ಜೊತೆಗೆ 193 ದೇಶದೊಳಗೆ ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ 193 ದೇಶಕ್ಕೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ ಯಾವ್ದಮ್ಮ? ಡಾಲರ್. ನಾವು ಕಂಪಲ್ಸರಿ ಡಾಲರ್ದೊಳಗೆ ಬಿಸಿನೆಸ್ ಮಾಡಿದ್ರೆ ಮಾತ್ರ ನಾವು 193 ದೇಶಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಇಂಡಿಯಾದೊಳಗೆ ಓಡಾಡಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದ್ರ ಸಲುವಾಗಿ ನಾವು ನಮ್ಮ ಬಿಸ್ನೆಸ್ ನ ಡಾಲರ್ದೊಳಗ ಮಾಡ್ತೀವಿ. ಈಗ ಮತ್ತೊಂದು ಪ್ರಶ್ನೆಮ್ಮ, ಈಗ ನೀವು ಡಾಲರ್ನಾಗ ಮಾಡ್ತೀರಿ, ಓಕೆ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈಗ ಸದ್ಯ ನನ್ನ ಕಡೆ $30 ಇಲ್ಲ. ಇದು ನನ್ನ ಮೊದಲನೇ ಪ್ರಾಬ್ಲಮ್. ಇನ್ನ ಎರಡನೇ ಪ್ರಾಬ್ಲಮ್, ನನಗೆ ಡಾಲರ್ ಬಗ್ಗೆ ಅಷ್ಟ ನಾಲೆಜ್ ಇಲ್ಲ. ಹಂಗಾರೆ ನಾನೇನು ಜಾಯಿನ್ ಆಗಕ್ ಬರಂಗಿಲ್ಲೇನ್ರಿ? ನೋಡ್ರಿ, ಈಗ ಸದ್ಯ ಯಾರ ಹತ್ರ ಡಾಲರ್ ಐತಿ ಡಾಲರ್ ಕೊಡ್ರಿ, ಯಾರ ಹತ್ರ ಡಾಲರ್ ಇಲ್ಲ ಈಗ ಸದ್ಯದ ಮಟ್ಟಿಗೆ ನಾವ್ ಇಂಡಿಯನ್ ರುಪೀಸ್ ಕೊಟ್ಟರು ತಗೊಂತೀವಿ. ಎಲ್ಲಿ ಮಟ್ಟಮ್ಮ? 31ನೇ ತಾರೀಕು 3ನೇ ತಿಂಗಳ 2026. ಯಾಕಂದ್ರೆ ಈ ಕರೆನ್ಸಿ ಇಯರ್ ಏನೈತಲ್ಲ, ಏಪ್ರಿಲ್ ನಿಂದ ಮಾರ್ಚ್ 31 ಮಟ್ಟ ಇರ್ತಿದ್ವಿ. ಈ ಹಳೆ ವರ್ಷ ಕಂಪ್ಲೀಟ್ ಆಗೋ ಮಟ್ಟ ಮುಂದೆ ಹೊಸ ವರ್ಷ ಸ್ಟಾರ್ಟ್ ಆಗ್ತೈತಲ್ಲ ಏಪ್ರಿಲ್ 1ನೇ ತಾರೀಕಿನಿಂದ, ಅವಾಗ ಕಂಪಲ್ಸರಿ ನಾವು ರೂಪಾಯಿ ತೊಗೊಳಂಗಿಲ್ಲ, ಡಾಲರ್ ಮಾಡ್ಬೇಕಂತಿ. ಇನ್ನೂ 2.5 ತಿಂಗಳ ಟೈಮ್ ಐತಿ. ಅಲ್ಲಿ
ಮಟ್ಟ ನಿಮಗೆ ಯಾರ ಕಡೆ ಡಾಲರ್ ಇಲ್ಲ, ಡಾಲರ್ ಹೆಂಗ್ ತರಿಸ್ಕೋಬೇಕಂತ ನಾವು ಹೇಳ್ಕೊಡ್ತೀವಿ. ಯಾರಿಗೆ ಡಾಲರ್ ನಾಲೆಜ್ ಇಲ್ಲ ಅವ್ರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತೀವಿ. ಆಮೇಲೆ ಏಪ್ರಿಲ್ 1ನೇ ತಾರೀಕಿಂದ ನಾವು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ $30 ಬದಲಾಗಿ ಇಂಡಿಯನ್ ರುಪೀಸ್ ಕೊಟ್ಟು ತಗೊಂತೀವಿ ಅಂತ ಹೇಳಿದೆಯಲ್ಲಮ್ಮ. ಹಾಗಾದ್ರೆ ಈಗ ನಾವು ಡಾಲರ್ ಬದಲಾಗಿ ಎಷ್ಟು ಕೊಡ್ಬೇಕಾಗ್ತದಮ್ಮ? $2,790. ಪಾಯಿಂಟ್ ಕ್ಲಿಯರ್ ಆತಮ್ಮ? ಇಷ್ಟ ಯಾಕಮ್ಮ? ಯಾಕಂದ್ರೆ ನನಗೆ ಬೇಕಾಗಿದ್ದು $30. ಇವತ್ತಿನ ಮಾರ್ಕೆಟ್ ರೇಟ್ $1.93 ಐತಿ. 30 × 93 ಮಾಡಿದ್ರೆ $2,790 ಬರ್ತೈತಿ. ಅಷ್ಟೇ ಕಲೆಕ್ಟ್ ಮಾಡಾಕತ್ತೀವಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಓಕೆ, ಈಗ ನೀವು ಇಂಡಿಯನ್ ರುಪೀಸ್ನಾಗರೆ ಕೊಡ್ರಿ, ಡಾಲರ್ನೊಳಗರೆ ಕೊಡ್ರಿ, ಆದ್ರೆ ನಾನ್ ಮಾತ್ರ ನಿಮಗ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಕಂಪಲ್ಸರಿ ಡಾಲರ್ದೊಳಗ ಹೇಳ್ಬೇಕಾಗ್ತೈತಿ. ತಿಳಿಯಾಗ್ತೈತೇನಮ್ಮ? ಡಾಲರ್. ಓಕೆ, ಹಂಗಾರೆ ಈಗ ನಾ ಡಾಲರ್ದೊಳಗ ಮಾತಾಡ್ತೀರಿ. ಈಗ ನೀವು ನಮ್ ಕಡೆ ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ $30 ಕೊಡ್ಬೇಕಂತ ಹೇಳಿದ್ರಿ. ಹೌದೇನಮ್ಮ ಸೀಮಾ? ಎಸ್ ಸರ್. $30 ಯಾಕಮ್ಮ? ನನಗೆ ಲೆಕ್ಕ ಬೇಕಲ್ಲ. ನೋಡಮ್ಮ, ಯಾರದೇ ಕಡೆಯಿಂದ ದುಡ್ಡು ಕೇಳ್ತೀವಿ ಅಂದ್ರೆ ಅದಕ್ಕೆ ಮೊದಲ ಲೆಕ್ಕ ಕೊಡ್ಬೇಕಾಗ್ತದೆ. ಈಗ ನಿಮ್ಮ ಜನರ ಕಡೆಯಿಂದ ನಾವು ಏನು $30 ತೊಗೊಳ್ತಿಲ್ಲ ಅದಕ್ಕೆ ಮೊದಲ ಲೆಕ್ಕ ಕೊಡಕ್ ನಾ ಪ್ರಯತ್ನ ಮಾಡ್ತೀನಿ. ಈಗ ನಾವು ಜನರ ಕಡೆಯಿಂದ ತಗೊಳ್ತಕ್ಕಂಥ $30 ಮೊದಲ $5 ನಾವು ಮೊದಲ ಕಂಪನಿಗೆ ಕಳಿಸಬೇಕಾಗ್ತೈತಿ. ಯಾರಿಗೆಮ್ಮ? ಕಂಪನಿ ಗ್ಲೋಬಲ್. ಯಾಕೆ ವಾಯ್ಸ್ ಬ್ರೇಕ್ ಆಗ್ತಿದೆ. ನನ್ನ ಧ್ವನಿ ಕೇಳಕ್ತೈತಮ್ಮ? ಇಲ್ಲ ಸರ್, ಬ್ರೇಕ್ ಆಯ್ತು. ಬ್ರೇಕ್ ಆಗ ಈಗ ನೆಟ್ವರ್ಕ್ ಇಶ್ಯೂ ಇರ್ಬೇಕಮ್ಮ. ಚಲೋ, ಹೌದು ಸರ್. ಈಗ ಕಂಪನಿಗೆ $5 ಕೊಡ್ತೀವಲ್ಲ ಯಾರಿಗಮ್ಮ? ಗ್ಲೋಬಲ್ ವೆತ್ಗೆ. ಯಾಕಂದ್ರೆ ಆ $5 ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂತಾರ. ಪಾಯಿಂಟ್ ಕ್ಲಿಯರ್ ಆತನಮ್ಮ? ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂಡ್ರೆ ನಿಮ್ದು ಡೀಟೇಲ್ ತಗೊಂಡ್ರೆ ನಿಮ್ಮ ಹೆಸರಲ್ಲೇ ಒಂದು ID ಜನರೇಟ್ ಆಗ್ತೈತಿ. ID ನಂಬರ್ ಬಂದ್ಮೇಲೆ ಮುಂದೆ ನೀವು ಬಿಸಿನೆಸ್ ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ಈ ರಿಜಿಸ್ಟ್ರೇಷನ್ ಫೀಸ್ ಅಂತ $5 ತಗೊಂತಾರ. ಹೆಂಗಂದ್ರೆ ಉದಾಹರಣೆಗೆ ನಾವು ಸ್ಕೂಲ್ಗೆ ಹೋದ್ರೆ ಅಡ್ಮಿಷನ್ ಫೀಸ್ ಅಂತ ತಗೊಂತಾರ. ಡಾಕ್ಟರ್ ಹತ್ರ ಹೋದ್ರೆ ಚೀಟಿ ಅಂತ ಮಾಡ್ಕೊತಾರ. ಆಮೇಲೆ ಎಲ್ಲರ ಎಕ್ಸಿಬಿಷನ್ ಹೋದ್ರೆ ಎಂಟ್ರಿ ಫೀಸ್ ಅಂತ ತಗೋತಾರಲ್ಲ, ಹಂಗ ನಮ್ದು ಎಂಟ್ರಿ ಫೀಸ್ ಅಂತ ತಗೊಳ್ರಿ, ಅಡ್ಮಿಷನ್ ಫೀಸ್ ಅಂತ ತಿಳ್ಕೊಡ್ರಿ, ಅಥವಾ ರಿಜಿಸ್ಟ್ರೇಷನ್ ಫೀಸ್ ಅಂತ ತಿಳ್ಕೊಡ್ರಿ. ಒಂದ್ ವ್ಯಕ್ತಿಯಿಂದ $5 ತಗೋತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ $5 ತಗೊಂಡು ನಿಮ್ಮ ಹೆಸರಲ್ಲೇ ಒಂದು ID ಜನರೇಟ್ ಮಾಡ್ತೀವಿ. ID ನಂಬರ್ ಬಂದ್ಮೇಲೆ ಇನ್ನು ಬಾಕಿ ಉಳಿದಿರ್ತಕ್ಕಂಥ $25 ಇರ್ತೈತಲ್ಲಮ್ಮ, ಅದನ್ನ ನಿಮಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಇರ್ತಲ್ಲ, ಆ ವ್ಯಕ್ತಿಗೆ ನಮ್ಮ ಭಾಷೆ ಒಳಗೆ ರೆಫರರ್ ಅಂತ ಕರಿತೀವಿ. ಆ ರೆಫರರ್ಗೆ ಇನ್ಕಮ್ ಅಂತ ಕೊಡ್ತೀವಿ. ನಿಮ್ಮ ಭಾಷೆದೊಳಗೆ ನಿಮ್ಮ ಇಂಟ್ರೊಡ್ಯೂಸರ್ ಅಂತ ತಿಳ್ಕೊಳ್ರಿ, ನಿಮ್ಮ ಸೀನಿಯರ್ ಅಂತ ತಿಳ್ಕೊಳ್ರಿ. ಆ ವ್ಯಕ್ತಿಗೆ $25 ಕೊಡ್ಬೇಕಂತ ಅರ್ಥ. ಹೌದೇನಮ್ಮ? ಎಸ್ ಸರ್. ಈಗ ಉದಾಹರಣೆಗೆ ಈಗ ಹೊಸದಾಗಿ ಜಾಯಿನ್ ಆಗ್ತಕ್ಕಂಥ ವ್ಯಕ್ತಿ ನಾನಂತ ತಿಳ್ಕೊಳಮ್ಮ. ನನಗೆ ನೀನು ಈ ಕಂಪನಿಗೆ ಸೇರಿಸಿರ್ತಕ್ಕಂಥ ವ್ಯಕ್ತಿ ಸೀಮಾ ನೀನ ಅಂತ ತಿಳ್ಕೊಳಮ್ಮ. ಇದರ ಅರ್ಥ ನಾನು ಕಂಪನಿಗೆ ನಾನು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು $30. ಅದ್ರೊಳಗೆ $5 ಕಂಪನಿ ಕಳಿಸಿದೆ. ಇನ್ನು $25 ನನ್ನ ಐಡಿಯಿಂದ ಸೀಮಾ ನಿನ್ನ ಐಡಿಗೆ ಕಳಿಸ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನ್ನ ಮುಂದಿನ ಪ್ರಶ್ನೆ, $25 ನನ್ನ ಇಂಟ್ರೊಡ್ಯೂಸರ್ಗೆ ಯಾಕೆ ಕೊಡ್ಬೇಕು? ಅದರಿಂದ ನನಗೇನು ಬೆನಿಫಿಟ್? ನೋಡಮ್ಮ, ನಾವು $25 ನಮ್ಮ ಇಂಟ್ರೊಡ್ಯೂಸರ್ಗೆ ಯಾಕೆ ಕೊಡ್ಬೇಕು, ಅದರಿಂದ ನಮಗೇನ್ ಬೆನಿಫಿಟ್ ಅನ್ನೋದನ್ನ ಮುಂದೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತೀನಿ. ಈಗ ಸದ್ಯ ನಾನು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ $30 ಕೊಡ್ಬೇಕು. $5 ಕಂಪನಿ, $25 ನನ್ನ ಸೀನಿಯರ್ ಕೊಟ್ರೆ ನಾನು ಈ ಕಂಪನಿ ಜಾಯಿನ್ ಆದಂಗ. ಈಗ ಇನ್ನೊಂದು ಪ್ರಶ್ನೆ, ಈಗ ನಾನು ಈ ಕಂಪನಿಗೆ ಜಾಯಿನ್ ಆಗೀನಿ, ನಂದು ಜಾಯಿನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗೈತೆ ಅಂತ ನನಗೆ ಹೆಂಗ್ ಗೊತ್ತಾಗ್ತೈತಮ್ಮ? ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ, ಈಗ ನಾನು ಈ ಕಂಪನಿ ಜಾಯಿನ್ ಆದ್ಮೇಲೆ ಇಲ್ಲ ನಂದು ಏನಿರ್ತೈತಮ್ಮ, ನನ್ನ ಪ್ಯಾಕೇಜ್, ನನ್ನ ಹೆಸರು ಮುಂದೆ ಪ್ಯಾಕೇಜ್ ಅಂತ ಇರ್ತೈತಿ. ಆ ಪ್ಯಾಕೇಜ್ ಅಂತ ಕಾಲಮ್ದೊಳಗೆ ಇಲ್ಲ ಸಿಲ್ವರ್ ಅಂತ ಬಂದ್ರೆ ನಾನು ಕಂಪನಿ ಜಾಯಿನ್ ಆದಂಗ. ಯಾಕಂದ್ರೆ ನಮ್ಮ ಫಸ್ಟ್ ಪೊಸಿಷನ್ ಸಿಲ್ವರ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು $30 ಕೊಟ್ಟೆ, ಸಿಲ್ವರ್ ಅಂತಾನು ಬಂತು. ಈಗ ಇದ್ರ ಅರ್ಥ ನಾನು ನೀನು ಹೇಳಿದ ಕಂಪನಿಗೆ $30 ಕೊಟ್ಟೆ ಕಂಪನಿ ಜಾಯ್ನ್ ಆಗಿನ. ಹೌದಲ್ಲಮ್ಮ? ಎಸ್ ಸರ್. ಈಗ ನನ್ನ ಮುಂದಿನ ಪ್ರಶ್ನೆ, ನಾನು $30 ನಿನ್ನ ಮಾತಿಗೆ ಬೆಲೆ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡೇನಲ್ಲಮ್ಮ, ಅದರ ಬದಲಾಗಿ ನನಗೆ ಕಂಪನಿಯಿಂದ ಎಷ್ಟು ಇನ್ಕಮ್ ಬರ್ತೈತಮ್ಮ? ಏನು ನನಗೆ ಬರ್ತಕ್ಕಂಥ ಇನ್ಕಮ್ ಡೈಲಿ ಬರ್ತಿತ್ತು, ಏನು ವೀಕ್ಲಿ ಬರ್ತಿತ್ತು, ಏನು ಮಂತ್ಲಿ ಬರ್ತಿತ್ತು ನನಗೆ ಹೇಳ್ಬೇಕಲ್ಲಮ್ಮ. ನೋಡಮ್ಮ, ನಾವು ಕೇವಲ $30 ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕುಂತ್ರೆ ನಮಗೆ ಯಾವುದೇ ತರದ ಇನ್ಕಮ್ ಬರಂಗಿಲ್ಲ. ಈವನ್ ₹1 ಇನ್ಕಮ್ ಬರಂಗಿಲ್ಲ. ಡೈಲಿನೂ ಬರಂಗಿಲ್ಲ, ವಾರನೂ ಬರಂಗಿಲ್ಲ, ತಿಂಗಳಾನು ಬರಂಗಿಲ್ಲ. ನನಗೆ ಈ ಕಂಪನಿ ಒಳಗೆ ಇನ್ಕಮ್ ಬರ್ಬೇಕಂದ್ರೆ ನಾನು ಕಂಪಲ್ಸರಿ ಕೆಲಸ ಮಾಡಲೇಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಲ್ಲಮ್ಮ ಸೀಮಾ,
ನಾನು ಕೆಲಸ ಮಾಡಿದ್ರೆ ಅಷ್ಟೇ ಇನ್ಕಮ್ ಬರ್ತೈತೆ ಅಂದ್ರೆ ಮತ್ ನಾನು ಸ್ಟಾರ್ಟಿಂಗ್ ದೊಳಗ $30 ಇನ್ವೆಸ್ಟ್ಮೆಂಟ್ ಮಾಡೇನಲ್ಲಮ್ಮ, ಅದಕ್ಕೇನು ಅರ್ಥ ಇಲ್ಲೇನೋ? ಅರ್ಥ ಇಲ್ಲ ಅಂತ ಹೇಳಿಲ್ಲಮ್ಮ, ಆದ್ರೆ ಇನ್ಕಮ್ ಬರಂಗಿಲ್ಲ ಅಂತ ಹೇಳಿನಿ. ಯಾಕಂದ್ರೆ ಈಗ ಉದಾಹರಣೆಗೆ ಈಗ ಸದ್ಯ ನಾನು ಒಂದ್ ಎ ಅಂದ್ರೆ ಆಟೋ, ಡಿ ಅಂದ್ರೆ ಡ್ರೈವರ್, ನಾನೊಬ್ಬ ಆಟೋ ಡ್ರೈವರ್ ಅಂತ ತಿಳ್ಕೊಳಮ್ಮ. ಈಗ ನಾನು ಸಾಲ ಸೂಲ ಮಾಡಿ 3,75,000 ಅರೇಂಜ್ಮೆಂಟ್ ಮಾಡಿ ಒಂದ್ ಆಟೋ ತಗೊಂಡೇನಮ್ಮ. ಈ ಆಟೋ ತಗೊಂತೀನಿ, ಆದ್ರೆ ಒಂದ್ ದಿನಾನು ಹೊರಗೆ ತೆಗಿಂಗಿಲ್ಲ. ಒಂದ್ ದಿನಾನು ಹೊರಗೆ ತೆಗಿಲಿಲ್ಲ ಅಂದ್ರೆ ನಾನೇನ್ ಆಟೋ ತಗೊಂಡೇನಲ್ಲ, ಅದರಿಂದ ಇನ್ಕಮ್ ಏನ್ರ ಬರ್ತೈತೇನಮ್ಮ? ಇಲ್ಲ, ಬರಲ್ಲ. ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಆಟೋ ಜೊತೆಗೆ ಕೆಲ್ಸ. ನಾನು ಕಂಪಲ್ಸರಿ ಕೆಲಸ ಮಾಡ್ಲೇಬೇಕು. ಅಲ್ಲಮ್ಮ, ನಾನು ಕೆಲಸ ಮಾಡಿದ್ರೆ ಅಷ್ಟೇ ಇನ್ಕಮ್. ಯಾರೋ ಮತ್ತೆ ಪುರುಷೋತ್ತಮ ಯಾರೋ ಇದ್ ಮಾಡಕ್ತಾರ, ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ. ಈಗ ಅಲ್ಲಮ್ಮ, ನಾನು ಕೆಲಸ ಮಾಡಿದ್ರೆ ಅಷ್ಟೇ ಇನ್ಕಮ್ ಬರ್ತಿತ್ತು ಅಂದ್ರೆ ಮತ್ ನಾನು ಸಾಲ ಸೂಲ ಮಾಡಿ 3,75,000 ಅದಕ್ಕೆ ನಾನು ತಿಂಗಳ ಬಡ್ಡಿ ಕಟ್ಟಾಕತ್ತೇನಲ್ಲ, ಅದಕ್ಕೇನು ಅರ್ಥ ಇಲ್ಲ ಅಂತ ಕೇಳಾಕ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲಮ್ಮ? ಅದೇ ಪ್ರಕಾರ Yes, sir. ನಾನು $30 ಕೊಟ್ಟು ಜಾಯಿನ್ ಆಗೇನಲ್ಲ, ಇದು ಸಿಲ್ವರ್. ಇದರ ಅರ್ಥ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಬಿಸಿನೆಸ್ ಮಾಡಕ್ಕೆ ನನಗ ಪರ್ಮಿಷನ್ ಸಿಕ್ಕಂಗ, ಲೈಸೆನ್ಸ್ ಸಿಕ್ಕಂಗ, ಆ ಲೈಸೆನ್ಸ್ ಸಲಗಿ ನಾನು $30 ಕೊಟ್ಟಿನಿ. ಮುಂದೆ ನಾ ಬಿಸಿನೆಸ್ ಹೆಂಗ ಮಾಡ್ಕೊಂತ ಹೋಗ್ತೀನಿ? ನನ್ನ ಪರಿಶ್ರಮದ ಮೇಲೆ ಸ್ಟಾರ್ಟಿಂಗ್ $1,000 ಸ್ಟಾರ್ಟ್ ಆಗಿ ಏರ್ಕೊಂತ ನಾನು ನಾಳೆ ಲಕ್ಷ, ಕೋಟಿ, ನೂರಾರು ಕೋಟಿ ರೂಪಾಯಿ ಬೇಕಾದ್ರೂ ಗಳಿಸಬಹುದು ಅನ್ನೋದ ನನ್ನ ಮಾತಿನ ಅರ್ಥ. ಪಾಠ ಕ್ಲಿಯರ್ ಆತೇನಮ್ಮ? Yes, sir. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆಮ್ಮ, ಈಗ ನನಗೆ ಇನ್ಕಮ್ ಬರ್ಬೇಕಂದ್ರೆ ನೀನು ಕೆಲಸ ಮಾಡು ಅಂತ ಹೇಳಿದೆ, ಹೌದೇನಮ್ಮ? Yes, sir. ಯಾವ್ದಮ್ಮ ಅದು ಕೆಲಸ? ಅದು ಹೆಂಗ್ ಮಾಡ್ಬೇಕಮ್ಮ? ಅದನ್ನ ಯಾಕಮ್ಮ ನನಗೆ ನೀನು ತಿಳಿಸಿ ಹೇಳ್ಬಾರ್ದು? ಈಗ ನೋಡ್ರಿ, ನಾನು ಯಾವ ಕೆಲಸ ಹೆಂಗ್ ಮಾಡ್ಬೇಕನ್ನಂದ್ರೆ ಮುಂದೆ ಈಗ ನಾ ಸ್ಟೆಪ್ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀನ್ ಹೇಳಮ್ಮ, ಒಬ್ಬ ಡ್ರೈವರ್ ಕೆಲಸ ಏನಮ್ಮ? ಗಾಡಿ ಓಡಿಸೋದು, ಹೌದಾ? ಅದೇ ಪ್ರಕಾರ Yes. ಒಬ್ಬ ಡಾಕ್ಟರ್ ಕೆಲಸ ಏನಮ್ಮ? ಪೇಷಂಟ್ ಗಳಿಗೆ ನೋಡ್ಕೊಳ್ಳೋದು. ಒಬ್ಬ ಲಾಯರ್ ಕೆಲಸ ಏನಮ್ಮ? ಕೇಸಿನೊಳಗ ಕೇಸನ್ನ ಫೈಟ್ ಮಾಡೋದು. ಒಬ್ಬ ಅಗ್ರಿಕಲ್ಚರ್ ಏನಮ್ಮ? ಹೊಲದೊಳಗ ಬೆಳೆ ಬೆಳೆಸೋದು. ಅಂದ್ರೆ ಸಮಾಜದೊಳಗ ಡ್ರೈವರ್ ಕೆಲಸನ ಬೇರೆ, ಡಾಕ್ಟರ್ ಕೆಲಸನ ಬೇರೆ, ಲಾಯರ್ ಕೆಲಸನ ಬೇರೆ, ಅಗ್ರಿಕಲ್ಚರ್ ಕೆಲಸನ ಬೇರೆ. ಯಾರೋ ಮಧ್ಯದೊಳಗೆ ಮಾತಾಡ್ತಾರ, ಆಫ್ ಮಾಡ್ಕೊಳ್ರಿ. ಪ್ರತಿಯೊಬ್ಬರ ಕೆಲಸ ಬೇರೆ ಬೇರೆ ಅಂತ ಅರ್ಥ, ಹೌದೇನಮ್ಮ? Yes, sir. ಅದೇ ಪ್ರಕಾರ ನಮ್ದು ನೆಟ್ವರ್ಕ್ ಮಾರ್ಕೆಟ್ ಫೀಲ್ಡ್. ಈ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಮೃತ್ಯುಂಜಯ ಮಂಜುನಾಥ್ ಅಂತ ಯಾರೋ ನನಗೆ ಡಿಸ್ಟರ್ಬ್ ಮಾಡಕ್ತಾರ. ಮಂಜುನಾಥ್ ಅವರೇ ದಯವಿಟ್ಟು ಬರ್ಯಾಕ್ ಹೋಗ್ಬಿಡ್ರಿ ಪ್ಲೀಸ್. ಓಕೆ. ಈಗ ನನಗೆ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಆಗಿದ್ರಿಂದ ಇಲ್ಲಿ $30 ಕೊಟ್ಟು ಕಂಪನಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ಮುಂದೆ ಅವನು ಮಾಡ್ಬೇಕಾಗಿದ್ದ ಕೆಲಸ ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದೇ ಅವನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಸೀಮಾ, ಈ ಟೀಮ್ ಅನ್ನ ಬೆಳೆಸೋದಂತ ಹೇಳಿದೆಲ್ಲಮ್ಮ, ಹಂಗಂದ್ರೆ ಏನಮ್ಮ? ಅದು ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಮ್ಮ. ಈಗ ನೋಡಮ್ಮ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು $30 ಕೊಟ್ಟು ಮೊದಲ ಕಂಪನಿ ಜಾಯ್ನ್ ಆದೆ. ಈಗ ನಾನೇನ್ ಮಾಡ್ತೀನಿ, ನಾನು ಸಿಂಪಲ್ ಭಾಷೆದೊಳ್ಬೇಕಂದ್ರೆ $30 ಕೊಟ್ಟು ಮೊದಲು ನಾನು ಮೆಂಬರ್ ಆಗಿನಿ. ನಾನು ಕಂಪನಿ ಒಳಗೆ ಮೆಂಬರ್ ಆದ್ಮೇಲೆ ನನ್ನ ಕಡೆಯಿಂದ 4 ಜನ ಮೆಂಬರ್ ಮಾಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈಗ ನನ್ನ ಕೆಳಗಡೆ ನಾನು ಸೀಮಾ, ನೀ ಬಂದಿಮ್ಮ, ನೀನೇನ್ ಮಾಡ್ತಿದಿ? 1, 2, 3, 4 ಜನ ನೀನ್ ಮೆಂಬರ್ ಮಾಡ್ತಿ ಅಂತ ತಿಳ್ಕೊಮ್ಮ. ನಿನ್ ಕೆಳಗಡೆ ಚಿದಾನಂದ ಬಂದ್ರು. ಚಿದಾನಂದ್ 1, 2, 3, 4 ಜನ ಮೆಂಬರ್ ಮಾಡ್ತಾರ. ನೀ ಚಿದಾನಂದನ ಕೆಳಗಡೆ ಚಂದ್ರಶೇಖರ್ ಬಂದ್ರು. 1, 2, 3, 4 ಜನ ಮೆಂಬರ್ ಮಾಡ್ತಾರ ಅಂತ ತಿಳ್ಕೊಮ್ಮ. ಈ ಪ್ರಕಾರ ನಾವು ಕಂಪನಿ ಒಳಗೆ ಜಾಯಿನ್ ಆಗಿರ್ತಕ್ಕಂಥ ಪ್ರತಿ ಒಂದು ವ್ಯಕ್ತಿ 4 ಜನ ಮೆಂಬರ್ ಮಾಡೋದಿತ್ತಲ್ಲ, ಇದೇ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಅಲ್ಲಮ್ಮ, ಇದರಿಂದ ಏನಾಗ್ತೈತಮ್ಮ? ಇದರಿಂದ ಏನಾಗ್ತೈತೆ ಅಂತ ನೋಡೋಣಲ್ಲ. ಈಗ ನನ್ನ ಹೆಸರು ಸೀಮಾ, ನಾನೇನ್ ಮಾಡ್ತೀನಿ, 4 ಜನ ಮೆಂಬರ್ ಮಾಡ್ತೀನಮ್ಮ. ಈ 4 ಜನ ಮಾಡಿದ್ರೆ ಎಷ್ಟಾತಮ್ಮ? 16 ಜನ. ಈ 16 ಜನ 4 ಜನ ಮಾಡಿದಾಗ ಎಷ್ಟಾತಮ್ಮ? 64 ಜನ. ಈ 64 ಜನ 4 ಜನ ಮಾಡಿದಾಗ ಎಷ್ಟಾತಮ್ಮ? 256 ಜನ. ಅಂದ್ರೆ ಮೊದಲು ಸೀಮಾ ಒಬ್ಬರು ಇದ್ರು, ಹೌದಾ? ಸೀಮಾ 4 ಜನ ಆಯ್ತು. 4ರಿಂದ 16, 15ರಿಂದ 64, 64ರಿಂದ 200. ಈ ಪ್ರಕಾರ ಮುಂದೆ ಬೆಳ್ಕೊಂತ ಹೋಗ್ತಿದ್ವಿ. ಹಿಂಗ ಬೆಳೆಸೋದೇ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಶಿವಾನಂದ, ಮತ್ತೊಂದು ಪ್ರಶ್ನೆ. ಆದ್ರೆ ಎಲ್ಲಿ ಮಟ್ಟ ಬೆಳೆಸ್ಬೇಕು ನಾನು ಹೇಳಿಲ್ಲಲ್ಲಮ್ಮ ನೀನು? ನೋಡಮ್ಮ, ಈಗ ನಾನು ಎಲ್ಲಿ ಮಟ್ಟ ಬೆಳೆಸ್ಬೇಕು ಅನ್ನೋದು ಅದನ್ನ ಹೇಳ್ತೀನಿ. ಕ್ರೀಡಕ್ಕೆ ಹೋಗಮ್ಮ. ಈಗ ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆದೆ. ಈಗ ನಾನು ನನ್ನ ಕಡೆಯಿಂದ ನಾನು 4 ಜನ ಮೆಂಬರ್ ಮಾಡ್ತೀನಿ. ಈಗ ನಾನೇನ್ ಸ್ಟಾರ್ಟಿಂಗ್ ಒಳಗೆ 4 ಜನ ಮೆಂಬರ್ ಮಾಡ್ತೀನಲ್ಲ, ಇದು ಲೆವೆಲ್ 1 ಅಂತ ತಿಳ್ಕೊಳಮ್ಮ. ಎಷ್ಟನೇ ಲೆವೆಲ್ ಅಮ್ಮ? 1ನೇ ಲೆವೆಲ್. ಈ 4 ಜನ ಸೇರಿ 4 ಜನ ಮಾಡಿದಾಗ 16 ಜನ ಬರ್ತಾರ, 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದಾಗ 64 ಜನ ಬರ್ತಾರ, ಇದು 3ನೇ ಲೆವೆಲ್. ಈ 64 ಜನ ಸೇರಿ 4 ಜನ ಮಾಡಿದಾಗ 756 ಬರ್ತಾರ, ಇದು 4ನೇ ಲೆವೆಲ್. ಈ 756 ಜನ 4 ಜನ ಮಾಡಿದಾಗ ಎಷ್ಟು ಬರ್ತಾರಮ್ಮ?
$1,024. ಇದು 5ನೇ ಲೆವೆಲ್. ಈಗ $30 ಕೊಟ್ಟು ಜಾಯಿನ್ ಆಗಿರ್ತಕ್ಕಂಥ ಸೀಮಾ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಕಂಪ್ಲೀಟ್ ಮಾಡದೆ ಇಲ್ಲೇ ಸೀಮಾ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾರ್ಟ್ ಕ್ಲಿಯರ್ ಆತೇನು? ಎಸ್ ಸರ್. ಈಗ ಮತ್ತೊಂದು ಪ್ರಶ್ನೆ ಈಗ ನಾನು ನೀನ್ ಹೇಳ್ದಂಗೆ 1, 2, 3, 4 ಜನ ಮೆಂಬರು ಮಾಡ್ತೀನಿ. ಮತ್ತೆ 5 ಲೆವೆಲ್ ಹಗಲಿ ರಾತ್ರಿ ಕಷ್ಟಪಟ್ಟೆ ನಾನು ನನ್ನ ಟೀಮ್ ಅನ್ನ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸ ನಾನು ಕಂಪ್ಲೀಟ್ ಮಾಡ್ತೀನಮ್ಮ. ಆದ್ರೆ ನನಗೆ ಇನ್ಕಮ್ ಎಷ್ಟು ಬರ್ತೈತಿ, ಹೆಂಗ ಬರ್ತೈತಿ ಅದನ್ನ ನನಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಒಂದೇ. ಉದಾಹರಣೆಗೆ ನಾನು ಫಸ್ಟ್ ಲೆವೆಲ್ನಾಗ ಎಷ್ಟು ಇನ್ಕಮ್ ಬರ್ತೈತಿ, ಅದ್ರ ಸಲುವಾಗಿ ಏನ್ ಕೆಲಸ ಮಾಡ್ಬೇಕು. 2ನೇ ಲೆವೆಲ್ನಾಗ ಎಷ್ಟು ಇನ್ಕಮ್ ಬರ್ತೈತಿ, ಅದ್ರ ಸಲುವಾಗಿ ಏನ್ ಕೆಲಸ ಮಾಡ್ಬೇಕು. ನನ್ನ 5ನೇ ಲೆವೆಲ್ನಾಗ ನನಗೆ ಎಷ್ಟು ಇನ್ಕಮ್ ಬರ್ತಿದ್ದಿ, ಅದ್ರ ಸಲುವಾಗಿ ಏನ್ ಕೆಲಸ ಮಾಡ್ಬೇಕಂತ ನನಗೆ ಯಾಕಮ್ಮ ನೀನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಂತ ಹೋಗಬಾರ್ದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಹಂಗಾರೆ ಈಗ ನಾ ತಿಳಿಸಿಡಕ್ ಪ್ರಯತ್ನ ಮಾಡ್ತೀನಿ. ಮೊದಲೇ ಲೆವೆಲ್ ಯಾವ್ದಮ್ಮ? ಸಿಲ್ವರ್. ಈಗ ನಾನು ಈ ಕಂಪನಿಗೆ ಸಿಲ್ವರ್ ಆಗ್ಬೇಕಂದ್ರೆ ಏನ್ ಮಾಡೀನಮ್ಮ, ನಾನು $5 ಕಂಪನಿ ಕೊಟ್ಟಿನಿ, $25 ನನ್ನ ಸೀನಿಯರ್ ಕೊಟ್ಟಿನಿ ಅಲ್ದೇನೆ, ಮತ್ತೆ 4 ಜನ ನಾನು ಮೆಂಬರ್ ಮಾಡೀನಿ. ಹೌದೇನಮ್ಮ? 4 ಜನ ಅಂದ್ರೆ ನಾನು ಕಂಪನಿ ಜಾಯ್ನ್ ಆದ್ಮೇಲೆ 1, 2, 3, 4 ಜನ ಮೆಂಬರ್ ಮಾಡೀನಿ. ಹೌದೇನಮ್ಮ? ಎಸ್ ಸರ್. ಈ 4 ಜನ ಏನ್ ಮಾಡ್ತಾರಮ್ಮ, ಈಗ ಮೆಂಬರ್ ಆಗ್ಬೇಕಂದ್ರೆ ಅವರು $30 ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಆ $30 $5 ಅಂತೂ ಕಂಪನಿಗೆ ಹೋತು. ಇನ್ನು $25 ಯಾರಿಗ ಹೋಗ್ಬೇಕಮ್ಮ? ಈಗ ಇದು ಸೀಮಾ ಅಂತ ತಿಳ್ಕೊಳಮ್ಮ. ಓಕೆ, ಈಗ ಇಲ್ಲೇ 1, 2, 3, 4 ಜನ. ಈಗ ಮೊದಲೇ ವ್ಯಕ್ತಿ ಏನ್ ಮಾಡ್ತಾನಮ್ಮ, $30, 30 $5 ಕಂಪನಿ ಕೊಡ್ತಾನ, $25 ಸೀಮಾ ಕೊಡ್ತಾನ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. 2ನೇ ವ್ಯಕ್ತಿ $5 ಕಂಪನಿ, $25 ಸೀಮಾ. 3ನೇ ವ್ಯಕ್ತಿ $5 ಕಂಪನಿ, $25 ಸೀಮಾ. 4ನೇ ವ್ಯಕ್ತಿ $5 ಕಂಪನಿ, $25 ಸೀಮಾ. ಈ ಪ್ರಕಾರ ಸೀಮಾಗೆ ಒಂದ್ ವ್ಯಕ್ತಿಯಿಂದ $25 4 ಜನ ಮೆಂಬರ್ ಮಾಡಿದಕ್ಕೆ $100 ಇನ್ಕಮ್ ಬರ್ತಿತ್ತು ಅನ್ನೋದೇ ನಮ್ಮ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಈ ಪ್ರಕಾರ ನಿನಗೆ $100 ಬಂತು. ಈಗ $1ಗೆ 93 ರೂಪಾಯಿದಂಗ್ ಹಿಡಿದ್ರೆ $100 ಎಷ್ಟು ಆಗ್ತೈತಮ್ಮ? 9,300. ಈಗ 9,300 ರೂಪಾಯಿ ಇನ್ಕಮ್ ನಿನಗೆ ಬಂತ. ಹೌದಲ್ಲಮ್ಮ? ಇದ್ರ ಸಲುವಾಗಿ ನೀನೇನ್ ಮಾಡಿದೆಮ್ಮ, 4 ಜನ ಮೆಂಬರ್ ಮಾಡಿದೆ. ಹೌದಮ್ಮ? ಈ 1, 2, 3, 4 ಈ 4 ಜನ ಮೆಂಬರ್ ಮಾಡಕ್ಕೆ ಕಂಪನಿ ನಿನಗೆ ಟೈಮ್ ಎಷ್ಟು ಕೊಟ್ಟಿತ್ತಮ್ಮ? ನೋಡಮ್ಮ, ಈ 4 ಜನ ಮೆಂಬರ್ ಮಾಡ್ಲಿಕ್ಕೆ ನಮ್ಮ ಕಂಪನಿಯಿಂದ ಯಾವುದೇ ತರದ ಟೈಮ್ ಕೊಡಂಗಿಲ್ಲ. ನೀವು 1 ದಿನದಾಗರ ಮಾಡ್ಬೋದು, 1 ತಿಂಗಳದೊಳಗರ ಮಾಡ್ಬೋದು, 1 ವರ್ಷದೊಳಗರ ಮಾಡ್ಬೋದು. 1 ದಿನದಾಗ ಮಾಡಿದ್ರೆ 1 ದಿನದ ಇನ್ಕಮ್ 9,300, ತಿಂಗಳದೊಳಗೆ ಮಾಡಿದ್ರೆ ತಿಂಗಳ ಇನ್ಕಮ್, ವರ್ಷಕ್ಕೆ ಮಾಡಿದ್ರೆ ವರ್ಷದ ಇನ್ಕಮ್ ಅನ್ನೋದು ನಮ್ಮ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನ್ನ ಮತ್ತೊಂದು ಪ್ರಶ್ನೆ, ಈಗ ನಾನು 1, 2, 3, 4 ದುಡ್ಡು ಬೇಕಾದ್ರೆ ಕೊಡ್ತೀನಿ. ಆದ್ರೆ ಈ 4 ಜನ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತೈತಿ. ಯಾಕಂದ್ರೆ ಇಂದು ನಾನು ಎಷ್ಟೋ ಕಂಪನಿ ಒಳಗ ಮಾಡಿ ಫೇಲ್ ಆಗಿನಿ, ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊಂಡಿನಿ. ಈ 4 ಜನ ನನಗೆ ಈಜಿಲಿ ಮಾಡಕ್ಕೆ ನಿಮ್ಮ ಹತ್ರ ಏನಾದ್ರು ಒಂದು ಸ್ಪೆಷಲ್ ಐಡಿಯಾ ಇದ್ರೆ ಕೊಡ್ತೀರೇನು? ನನಗೆ ಮಾಡ್ಲಿಕ್ಕೆ ಇಷ್ಟ ಐತಿ, ಆದ್ರೆ ಅದಕ್ಕಂದ್ರೆ ಹೆದರ್ತೀನಿ ನಾನು. ನೋಡಮ್ಮ, ಈಗ ನಾನು ಈ ಪಾಯಿಂಟ್ ಮುಂದಿನ ಪಾಯಿಂಟ್ ಏನ್ ಹೇಳ್ಬೇಕಲ್ಲ ಅದ್ರ ಸಲುವಾಗಿ ನಾನ್ ನಿಮ್ಗೆ ಒಂದ್ ಸರಿ ಹೊರಗೆ ಬಂದು ಎಲ್ಲರದು ಮುಖ ನೋಡಕ್ ಇಷ್ಟಪಡ್ತೀನಿ. ಪರಶುರಾಮ್ ಅವರ ದಯವಿಟ್ಟು ಕೈ ಮುಗಿತೀನಿ. ಮಂಜುನಾಥ್ ಮತ್ತು ಪರಶುರಾಮ್ ಅವರ ಮಧ್ಯದೊಳಗೆ ನನಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ನಾವು ಏನೋ ಒಂದು ಜೋಶ್ನಾಗಿರ್ತೀವಿ, ಅದ್ರ ಬ್ರೇಕಪ್ ಆಗ್ತದೆ ಪ್ಲೀಸ್. ಓಕೆ, ಚಲೋ. ಹಂಗಾರೆ ಈಗ ಪರಶುರಾಮ್ ಅವರೇ, ಈಗ ನನ್ನ ಕಡೆಯಿಂದ 4 ಮಾಡಕ್ಕಾಗಿಲ್ಲ. ಮಂಜುನಾಥ್, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ನಾನು ಯಾಕೆ ಹೊರಗೆ ಬಂದೇನಂತ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಪರಶುರಾಮ್ ಅವ್ರೆ, ನನ್ನ ಪ್ರೆಸೆಂಟೇಶನ್ ಹೆಂಗಿರ್ತೈತೆ ಅಂದ್ರೆ ಪ್ರೆಸೆಂಟೇಶನ್ ಕಮ್ ಟ್ರೈನಿಂಗ್ ಇದ್ದಂಗೆ ಇರ್ತೈತಿ. ಹೆಂಗಿರ್ತೈತೆ ಸರ್? ನನ್ನ ಪ್ರೆಸೆಂಟೇಶನ್ ಕಮ್ ಟ್ರೈನಿಂಗ್ ಇದ್ದಂಗೆ ಇರ್ತೈತಿ. ಈ ನನ್ನ ಪ್ರೆಸೆಂಟೇಶನ್ 1 ದಿನ 2 ದಿನ 3 ದಿನ ಕುಂತು ನೀವು ಕರೆಕ್ಟ್ ಆಗಿ ಕೇಳಿದ್ದೆ ನಿಜ ಅಂತಂದ್ರೆ ನಾನು 100% ಬಾಂಡ್ ಪೇಪರ್ನ ಬರ್ಕೊಡ್ತೀನಿ. ಈ ಕಂಪನಿ ಒಳಗೆ ನಿಮ್ಮನ್ನ ಕರೋಡಪತಿ ಅಲ್ಲ ಅರಬಪತಿ ಆಗೋದ್ರಿಂದ ಬ್ರಹ್ಮನ ತಪ್ಸಾಕಂಗಿಲ್ಲ. ಕಾರಣ ಸಂಡೇ ಟ್ರೈನಿಂಗ್ನಾಗ ನಾ ಆಮೇಲೆ ಹೇಳ್ತೀನಿ. ಈಗ ಸದ್ಯ ಮತ್ತೆ ಸಂಡೇ ಟ್ರೈನಿಂಗ್ ಇರ್ತದಲ್ಲ ಅವಾಗ ಹೇಳ್ತೀನಿ. ಈಗ ಸದ್ಯ ನಾನು 4 ಜನ ಮಾಡ್ಲಿಕ್ಕೆ ಈಜಿ ಆಗಿರ್ತಕ್ಕಂಥ ದಾರಿ ಹೇಳ್ಕೊಡ್ತೇನೆ ಅಂತಾರಲ್ಲ, ಇದು ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂಥ ಪಾಯಿಂಟ್. ಅದಕ್ಕೆ ನಾನು ಇದನ್ನ ಕ್ಲಿಯರ್ ಆಗಿ ಹೇಳಕ್ ನಾನು ಇಷ್ಟಪಡ್ತೀನಿ. ಸೀಮಾ, ಈಗ ಲೈನಿಗೆ ಬಂದ್ಬಿಡಮ್ಮ. ಎಲ್ಲಿದ್ದೀಮ್ಮ ನೀನು? ಎಸ್ ಸರ್. ಎಸ್ ಸರ್. ಈಗ ನೋಡಮ್ಮ, ಇಲ್ಲಿ ಬಂದಿರತಕ್ಕಂಥ ಪ್ರತಿ ಒಂದು ವ್ಯಕ್ತಿ ಅಂದ್ರೆ ಉದಾಹರಣೆಗೆ ನಮ್ಮಿಂದ ಹಿಡ್ಕೊಳ್ಳೋಣ, ನಾವೆಲ್ಲ ಸಮಾಜದೊಳಗಿದೆ. ಸಮಾಜದೊಳಗೆ ಬದುಕ್ತಕ್ಕಂಥ ಪ್ರತಿ ಒಂದು ವ್ಯಕ್ತಿಗೂ ಕಡಿಮೆ ಅಂದ್ರೆ ಒಂದು 300 ಜನರಿಂದ 500 ಜನ ಪರಿಚಯ ಇರ್ತಾರ. ಹೌದಲ್ಲಮ್ಮ? ಇದೇ ಕಾರಣಕ್ಕನೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಮದುವೆ ಆದ್ರು 500 ಪ್ರಿಂಟ್ ಏನ್ ಮಾಡ್ತಾರಮ್ಮ, ವೆಡ್ಡಿಂಗ್ ಕಾರ್ಡ್ ನ ಪ್ರಿಂಟ್ ಮಾಡಿಸ್ತಾರ. ಹೌದೇನಮ್ಮ?
Yes, sir. ಈಗ Yes, sir. ಸದ್ಯ ನಾನಂತ ತಿಳ್ಕೊಮ್ಮ. ಈಗ ಚಂದ್ರಶೇಖರ್ ನನಗ 300 ಜನ ಪರಿಚಯದಾರ ಅಂತ ಕೊಡ್ರಿ. ಹಿಂದೆ ನಾನು ಏನ್ ಮಾಡೀನಿ, ನನಗ್ 300 ಜನರೊಳಗೆ ಯಾರಿಗೆ ಬೇಕವ್ರಿಗೆ ಕರ್ಕೊಂಡು ಹೋಗೀನಿ. ಅಲ್ಲಿ ನಾನು ತಪ್ಪು ಮಾಡೀನಿ. ಯಾಕಂದ್ರೆ ಎಲ್ಲರೂ ನಮ್ಮ ಕಂಪನಿಗೆ ಫಿಟ್ ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನ್ರಿ? Yes, Yes, sir. sir. ಚಂದ್ರಶೇಖರ್ ಅವರೇ, ಎಲ್ಲರೂ ನಮ್ಮ ಕಂಪನಿಗೆ ಫಿಟ್ ಆಗಿಲ್ಲ ಅಂತ ಹೇಳಿದ್ರಲ್ಲ, ಏನಿದರ ಅರ್ಥ? ಈಗ ನಿಮಗೆ ತಿಳಿಸಿ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನನಗೆ ಎಷ್ಟು ಜನ ಪರಿಚಯ ಅದಾರ ಸರ್? 300 ಜನ. ಆ 300 ಜನರೊಳಗೆ ಎಲ್ಲರೂ ಡಾಕ್ಟರ್ ಅದಾರೇನು? ಇಲ್ಲ. ಎಲ್ಲರೂ ಲಾಯರು? ಇಲ್ಲ. ಎಲ್ಲರೂ ಹೌಸ್ ವೈಫ್? ಇಲ್ಲ. ಎಲ್ಲರೂ ಎಜುಕೇಟೆಡ್? ಇಲ್ಲ. ಎಲ್ಲರೂ ನೌಕರದಾರು? ಇಲ್ಲ. ಎಲ್ಲರೂ ಸ್ಟೂಡೆಂಟ್? ಇಲ್ಲ. ಎಲ್ಲರೂ ಈಗ ಇರಂಗಿಲ್ಲ. ಎಲ್ಲರೂ ಮಿಕ್ಸಪ್ ಅದಾರ. ಹಂಗಲ್ರಿ. ಹಿಂಗಾಗಿ ನಾವ್ ಮಾಡ್ಕೊ ನಮ್ಮ ಕಂಪನಿಗೆ ಎಲ್ಲಾರು ನಡೀತೈತಿ. ಡಾಕ್ಟರ್ ಇರ್ಲಿ, ಇಂಜಿನಿಯರ್ ಇರ್ಲಿ, ಹೆಣ್ಣಿರ್ಲಿ, ಗಂಡಿರ್ಲಿ, ಎಜುಕೇಟೆಡ್ ಇರ್ಲಿ, ಅನ್ಎಜುಕೇಟೆಡ್ ಇರ್ಲಿ, 18 ವರ್ಷದ ಹುಡುಗನಿಂದ ಹಿಡಿದು ಇವತ್ತು ನೈಟ್ ಗುಡ್ ನೈಟ್ ಹೇಳೋ ಮಟ್ಟ ನಡೀತೈತಿ ನೋಡಮ್ಮ. ಸೀಮಾ ಒಂದ ಮಾತ ಹೇಳ್ತೀನಿ. ಓಕೆ. ಸೊ ಆದ್ರೆ ನಮಗ್ ಬೇಕಾಗಿದ್ದು ಕ್ವಾಲಿಟಿನೇ ಬೇರೆ. ನಮಗೆ ನಮಗೆ ಪರಿಚಯ ಇರ್ತಕ್ಕಂಥ 300 ಜನರೊಳಗೆ ನಾವು ಕೇವಲ 10 ಜನರಿಗೆ ಮಾತ್ರ ಸೆಲೆಕ್ಟ್ ಮಾಡಬೇಕು. ಎಷ್ಟು ಜನ ಆಗಮ್ಮ? 10 ಜನ. ಅಲ್ಲಮ್ಮ ಸೀಮಾ, ನನಗೆ ಚಂದ್ರಶೇಖರ್ ಅವರೇ, ನನಗೆ ಪರಿಚಯ ಇರ್ತು 300 ಜನ. 10 ಜನ ಆರಿಸಿಲ್ಲ, ಹೆಂಗ್ ಆರಿಸ್ಬೇಕ್ರಿ? ಈಗ ನಾ ಎಂತರ್ಗೆ ಆರಿಸ್ಬೇಕು ಹೇಳ್ಕೊಡ್ತೀನಿ, ಅದ್ರ ಮೇಲೆ ಲಕ್ಷ್ಯ ಕೊಡ್ರಿ. ಈಗ ನಾನು ಮೊದಲೇ ನನಗೆ 300 ಜನ ಪರಿಚಯ ಅದಲ್ಲ, ಆ 300 ಒಳಗೆ ನನ್ನ ಮೇಲೆ 100% ವಿಶ್ವಾಸ ಯಾರಿಗೈತಿ ಅವ್ರಿಗೆ ಮೊದಲು ನಾ ಲಿಸ್ಟ್ ನಾಗ ಸೇರಿಸ್ಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes, sir. ಎಷ್ಟು ಸರಿ ನನಗೆ ಕಟ್ಕೊಂಡು ಹೆಂಡತಿ ನನ್ನ ಮೇಲೆ ವಿಶ್ವಾಸ ಇರಂಗಿಲ್ಲ, ಅಣ್ಣ ತಮ್ಮನ ಮೇಲೆ ವಿಶ್ವಾಸ ಇರಂಗಿಲ್ಲ, ತಂದೆಗೆ ಮಕ್ಕಳ ಮೇಲೆ ವಿಶ್ವಾಸ ಇರಂಗಿಲ್ಲ, ಮಕ್ಕಳಿಗೆ ತಂದೆ ಮೇಲೆ ವಿಶ್ವಾಸ ಇರಂಗಿಲ್ಲ. ಅದು ನೀವು ಸೆಲೆಕ್ಟ್ ಮಾಡ್ರಿ. ನಿಮ್ಮ ಮೇಲೆ 100ಕ್ಕೆ 100 ಯಾರಿಗೆ ವಿಶ್ವಾಸ ಇರ್ತೈತೆ ಅವ್ರಿಗೆ ನೀವು ಮೊದಲ 10 ಜನರ ಲಿಸ್ಟ್ ನಾಗ ಸೇರಿಸಬೇಕು. ಪಾಯಿಂಟ್ 1 ಕ್ಲಿಯರ್ ಆತೇನಮ್ಮ? Yes, sir. Yes, ಇನ್ನು sir. ಎರಡನೇ ಪಾಯಿಂಟ್, ನನ್ನ ಮೇಲೆ 100ಕ್ಕೆ 100% ವಿಶ್ವಾಸ ಇರ್ಬೇಕು. ಅದ್ರ ಜೊತೆಗೆ ಅವನಿಗೆ ದುಡ್ಡಿಂದು ಬಹಳ ಅವಶ್ಯಕತೆ ಇರ್ಬೇಕು. ಎಲ್ಲರನ್ನ ಡಾಕ್ಟರ್ ಕರೆದೆ, ಲಾಯರ್ ಕರೆದೆ, ಎಲ್ಲರೂ ದೊಡ್ಡ ಒಂದು ಕರೋಡಪತಿ ಬಿಸಿನೆಸ್ ಮ್ಯಾನ್ ಕರೆದೆ, ನರೇಂದ್ರ ಮೋದಿ ಕರೆದ್ರೆ ನಡೆಯಂಗಿಲ್ಲ. ದುಡ್ಡಿಂದ ಜರುತ್ ಯಾರಿಗಿರ್ತೈತೆ ಅವ್ರಿಗೆ, ದುಡ್ಡಿಂದು ಕಾಮನ್ ಆಗಿ ಜರುತ್ ಯಾರಿಗಿರ್ತದಮ್ಮ? ಎಷ್ಟು ಜನ ಪ್ರೈಮರಿ ಸೆಕ್ಷನ್ ಆಗ ಇರ್ತಾರಮ್ಮ, ಒಂದ್ ಅವ್ರಿಗೆ ಬರ್ತಕ್ಕಂಥ ಪೇಮೆಂಟ್ ಇಂದ ಮನಿ ನಡೀತಿರಂಗಿಲ್ಲ. ಎಷ್ಟು ಜನ ಬಿಸ್ನೆಸ್ ಮ್ಯಾನ್ ಇರ್ತಾರ, ಅದು ಅಂಗಡಿ ಕರೆಕ್ಟ್ ಆಗಿ ನಡೀತಿರಂಗಿಲ್ಲ. ಎಷ್ಟು ಜನ ಎರಡೆರಡು ಡಿಗ್ರಿ ತಗೊಂಡಿರ್ತಾರ, ಒಂದು 10-20 ಲಕ್ಷ ಲಂಚ ಕೊಡಕ್ ಇರ್ತಾರ, ಆದ್ರೆ ನೌಕರಿ ಸಿಗಲ್ಲ. ಅಂತ ನೀಡಿದ್ದಂತ ವ್ಯಕ್ತಿಗೆ ಸೆಲೆಕ್ಟ್ ಮಾಡಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes, sir. ಇನ್ನ ಮೂರನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ, ಇವನಿಗೆ ನನ್ನ ಮೇಲೆ ವಿಶ್ವಾಸ ಐತಿ, ಆಮೇಲೆ ನೀಡು ಐತಿ, ಆದ್ರೆ ಅದ್ರ ಜೊತೆಗೆ ನನ್ನ ಜೊತೆಗೆ ಹಗಲಿ ರಾತ್ರಿ ಕೆಲಸ ಮಾಡಕ್ ರೆಡಿ ಇರ್ಬೇಕು. ಅಂತ ನಿಯತ್ತಿನಿಂದ ಲೀಗಲ್ ಆಗಿ ಕೆಲಸ ಮಾಡಕ್ ರೆಡಿ ಇರ್ಬೇಕು. ಅಂತ ವ್ಯಕ್ತಿಗಳಿಗೆ ಆರಿಸ್ಬೇಕು. ಪಾಯಿಂಟ್ ಅರ್ಥ ಆಗ್ಲಿಲ್ಲ ಸ್ವಾಮಿ, ಇನ್ನೊಂದು ತಿಳ್ಕೊಡ್ರಿ ಚಂದ್ರಶೇಖರ್ ಅವರೇ, ಎಲ್ಲಾರು ದುಡ್ಡಿದ್ದಾರೆ ಎಲ್ಲರೂ ಹಗಲಿ ರಾತ್ರಿ ನಿಯತ್ತಿಂದ ಕೆಲಸ ಮಾಡೋದ ಕರೆ ಆಗಿದ್ರೆ ಇವತ್ತ ಕಳ್ರ ಇರ್ತಿದ್ದಿಲ್ಲ, ಫಿಟ್ ಪಾಕೆಟರ್ಸ್ ಇರ್ತಿದ್ದಿಲ್ಲ, ಆ ಹೆಣ್ಮಕ್ಳು ಕೊಳಗಿನ ಸರ ಹಾರಿಸ್ಕೊಂಡು ಹೋಗ್ತಾರಲ್ಲ ಬೈಕ್ ಕಳ್ರು, ಹೌದಲ್ಲಮ್ಮ? ಆಮೇಲೆ ಕ್ರಿಮಿನಲ್ಸ್ ಇರ್ತಿದ್ದಿಲ್ಲ, ಹೌದಾ? ಹಂಗ ತಿಳ್ಕೊಂಡ್ರೆ ಅಂತರ್ಗೆಲ್ಲ ಕರಿಬಾರ್ದು. ನಾನ್ ಏನ್ ಮಾಡ್ಬೇಕು? ನನ್ ಮೇಲೆ ಈಗ ಹೇಳಮ್ಮ, ನನಗೆ ಪರಿಚಯ ಇರ್ತಕ್ಕಂಥ 300 ಈ 3% ನನ್ ಮೇಲೆ 100ಕ್ಕೆ 100% ವಿಶ್ವಾಸ ಇರ್ಬೇಕು. ಅವ್ನ ದುಡ್ಡಿಂದ ಅವಶ್ಯಕತೆ ಬಹಳ ಇರ್ಬೇಕು. ಎಷ್ಟು ಜನ ಸಾಲ ಮಾಡ್ತಿರ್ತಾರ, ಸಾಲಗಾರಿಗೆ ಮುಖ ಮುಚ್ಕೊಂಡ್ ತಿರ್ಗಾಡ್ತಾರ ಅಂತರ್ಗೆ. ಈಗ ಆಮೇಲೆ ನಿಯತ್ತಿನಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಚಂದ್ರಶೇಖರ್ ಅವರೇ, ನೀವ್ ಹೇಳ್ರಪ್ಪ, ನನ್ನ 300 ಜನರೊಳಗೆ ಅಂತ ಎಲ್ಲಾ ಕ್ವಾಲಿಫೈ ಇರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಸರ್? ಹಬ್ಬ ಅಂದ್ರೆ 10ರಿಂದ 15 ಜನ ಸಿಗ್ಬೇಕಂದ್ರೆ ನನ್ನ ನಸೀಬ. ಪಾಯಿಂಟ್ ಕ್ಲಿಯರ್ ಆತ್ರಿ? ಬಾಕಿದು 290 ಜನ ವೇಸ್ಟ್ ಜನ. ಈ ವೇಸ್ಟ್ ಜನರಿಗೆ ಕರೆದು ನಾವು ಇಷ್ಟು ದಿನ ನಾವು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಹಾಳು ಮಾಡ್ಕೊಂಡಿವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, Yes, sir. sir. ಚಲೋ, ಈಗ ಮುಂದೆ ಏನ್ ಮಾಡ್ಬೇಕಮ್ಮ? 10 ಜನರಿಗೆ ನಾನು ಆರಿಸಿದೆ. ಇಲ್ಲಿ ನಾವು ಪ್ರತಿದಿನ 7 ಗಂಟೆಯಿಂದ 8 ಮಟ್ಟ ಜೂಮ್ ಮೀಟಿಂಗ್ ಇದ್ವಿ. ನೀವೇನ್ ಮಾಡ್ಬೇಕು? ನಾವು ಸೆಲೆಕ್ಟ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಪ್ರತಿದಿನ ಒಂದು ತಪ್ಪಿದ್ರೆ 2 ಜನರಿಗೆ ಜೂಮ್ ಮೀಟಿಂಗ್ ಕುಂದ್ರಿಸೋದು ಮಾತ್ರ ನಿಮ್ಮ ಕೆಲಸ. ಮುಂದಿಂದು ನನ್ನ ಕೆಲಸ. ನಾನು 100 ಅಲ್ಲ, ನಿಮಗೆ 100 ಅಲ್ಲ, 1000% ಬಾಂಡ್ ಪೇಪರ್ ನ ಬರೆದು ಕೊಡ್ತೀನಿ. ನಾ ಹೇಳಿದಂತ ವ್ಯಕ್ತಿಗೆ ಸೆಲೆಕ್ಟ್ ಮಾಡ್ರಿ, ನಾನು ಜೂಮ್ ಮೀಟಿಂಗ್ ಕುಂದಿರ್ಬೇಕು. ಯಾರು 1 ದಿನಕ್ಕೆ ತಿಳ್ಕೊಂತಾರ, ಯಾರು 2 ದಿನ ತಗೊಂತಾರ, ಯಾರು ಮ್ಯಾಕ್ಸಿಮಮ್ 3 ದಿನ ತಗೊಂತಾರ. ನಾನು ಒಂದ್ ಮಾತ್ರ ಸತ್ಯ ಹೇಳ್ತೇನಮ್ಮ, ನಾನು ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ 10 ಜನರಿಗೆ ನೀವು ಅಪ್ಪಿ ತಪ್ಪಿ 3 ದಿನ ಕಂಟಿನ್ಯೂಸ್ ಆಗಿ ನಾನು ಜೂಮ್ ಮೀಟಿಂಗ್ ಕುಂದಿರ್ಸಿದ್ದೆ ನಿಜ ಅಂತಂದ್ರೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಆ ವ್ಯಕ್ತಿ ಪರಶುರಾಮ್. 100% ಬರೆದಿಟ್ಕೊಳ್ಳಮ್ಮ. ಆ ವ್ಯಕ್ತಿ ಏನಾಗ್ತಾನಮ್ಮ ಸೀಮಾ? ಅಚ್ಚಲ್ಕರ್ ಭಕ್ತ ಆಗ್ತಾನ. ಪಾಯಿಂಟ್ ಕ್ಲಿಯರ್ ಆಗ್ತಮ್ಮ? ಅಂದ್ರೆ ಇದ್ರೊಳಗೆ ನಮ್ಮ ಪ್ರೆಸೆಂಟೇಶನ್ ಹೆಂಗಿರ್ತೈತೆ ಅಂದ್ರೆ, ಒಂದು ಪ್ರೆಸೆಂಟೇಶನ್ ಇಜ್ಕೊಂಡು ಪರಶುರಾಮ, ಒಂದು ಸೇಲ್ ಇಜ್ಕೊಂಡು ಒಂದು ಲೀಡರ್. ಮಂಜುನಾಥ್ ಕರೆಕ್ಟ್ ಆಗಿ ತಿಳ್ಕೊಳ್ರಿ, ಒಂದು ಪ್ರೆಸೆಂಟೇಶನ್ ಇಚ್ಕೊಟ್ಟು ಒಂದ್ ಸೇಲ್ ಇಚ್ಕೊಟ್ಟು ಒಂದು ಲೀಡರ್. ಆ ಒಂದು ಬಟ್ಟದೊಳಗೆ ನಾವು ಅದೇ ಪ್ರಕಾರದ ಪ್ರೆಸೆಂಟೇಶನ್ ಟ್ರೈನಿಂಗ್ ಕೊಟ್ಕೊಂತ ಹೋಗ್ತೀವಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ ಸೀಮಾ, ಈಗ ನೀ ಏನ್ ಮಾಡ್ದೇಮ್ಮ?
ಈ ಪ್ರಕಾರ ಈಗ ನಾನು 4 ಜನ ಮೆಂಬರ್ ಮಾಡ್ಬೇಕಂದ್ರೆ ಎಷ್ಟಮ್ಮ ಈಗ ನಮ್ಮ ಕಂಡೀಷನ್ ಪ್ರಕಾರ ನೀವು 10 ಜನ ಸೆಲೆಕ್ಟ್ ಮಾಡಿ ಜೂಮ್ ಮೀಟಿಂಗ್ ಕುಂದಿಸಿದ್ರೆ ನಾನು 101% ಗ್ಯಾರಂಟಿ ಕೊಡ್ತೀನಮ್ಮ. 10ರೊಳಗೆ 9 ಜನ ಜಾಯ್ನ್ ಆಗ್ತಾರ. ನನಗ್ ಬೇಕಾಗಿದ್ದು ಕೇವಲ 4 ಜನ. ಪಾಯಿಂಟ್ ಕ್ಲಿಯರ್ ಆತೀನಮ್ಮ. ನಾನ್ 4 ಜನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಚಲೋ ಹಂಗಾರೆ ಈಗ ನೀನ್ ಏನ್ ಮಾಡ್ದಮ್ಮ 4 ಜನ ಮೆಂಬರ್ ಮಾಡ್ದಿ. ಇಲ್ಲ ಮೊದಲೇ ಲೆವೆಲ್ನಾಗ ಯಾರು 4 ಜನ ಮಾಡ್ತಾರಲ್ಲ ಅವ್ರದ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಂಗ, ಯಾರ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತದೆ ಅವ್ರಿಗೆ ಮಾತ್ರ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಮತ್ತೊಂದು ವಿಷಯ, ನಮ್ಮ ಕಂಪನಿಯೊಳಗೆ ಬೇರೆ ಕಂಪನಿಯಾಗ ಅಡ್ವಾನ್ಸ್ ಆಗಿ ಎಲ್ಲಾ ಪ್ರಮೋಷನ್ ತೊಗೊಳಕ್ ಆಗೋದಿಲ್ಲ. ಹಂತವಾಗಿ ಹಿಂದಿಂದು ಮುಗಿದ್ರೆ ಮಾತ್ರ ಮುಂದಿದ್ದು ಒಂದೊಂದು ಸ್ಟೆಪ್ ಪರ್ಮಿಷನ್ ಕೊಡ ಮಟ್ಟ ನಮ್ಮ ಕಂಪನಿಯೊಳಗೆ ಯಾರು ಅಡ್ವಾನ್ಸ್ ಪ್ರಮೋಷನ್ ತೊಗೊಳಕ್ ಆಗಿಲ್ಲ. ಮಂಜುನಾಥ್ ಕ್ಲಿಯರ್ ಆತೇನ್ರಿ? ಎಸ್ ಸರ್. ಚಲೋ ಆಮೇಲೆ ಈ ಪ್ರಕಾರ ಈಗ ನಿಂದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗೈತಿ ಹೌದಲ್ಲಮ್ಮ. ಈಗ ಯಾರು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಮಾತ್ರ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಈಗ 2ನೇ ಪ್ರಮೋಷನ್ ಅಂತ ಹೇಳಿದ್ನಲ್ವಾ, ಅದ್ರ ಹೆಸರು ಏನಂತ ಇಟ್ಟಾರ? ಗೋಲ್ಡ್. ಸಿಲ್ವರ್ ಆದ್ಮೇಲೆ ಗೋಲ್ಡ್. ಈಗ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಈಗ ನಾನು ಸಿಲ್ವರ್ ಲೆವೆಲ್ ನಾಗ ಇದ್ದಾಗ 4 ಜನ ಮೆಂಬರ್ ಮಾಡೀನಿ. ಆ 4 ಜನ ಮೆಂಬರ್ ಮಾಡಿದಕ್ಕೆ ನನಗೆ ಎಷ್ಟು ಇನ್ಕಮ್ ಬಂದೈತಮ್ಮ? $100. ಇದೇ $100 ಈಗ ನನಗೆ ಪರ್ಮಿಷನ್ ಬಂದ್ಮೇಲೆ $50 ಕೊಟ್ಟರೆ ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ 100ರೊಳಗೆ 50 ಹೋದ್ರೆ ಇನ್ನೂ 50 ಉಳಿತು. ಈಗ ನಾ ಸ್ಟಾರ್ಟಿಂಗ್ ಒಳಗೆ $30 ಪಾಕೆಟ್ ನಿಂದ ಹಾಕಿದ್ನಲ್ಲಮ್ಮ, ಅದನ್ನು ತೆಗೆದ್ಬಿಡು. ಅದನ್ನ ತೆಗೆದ್ಮೇಲೆ ಇನ್ನು $20 ಎಕ್ಸ್ಟ್ರಾ ಉಳಿತು. ನನ್ನ ಗೋಲ್ಡ್ ಪ್ರಮೋಷನ್ ಕಂಪ್ಲೀಟ್ ಆಯ್ತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಪ್ರಕಾರ ಈಗ ನಾನು $50 ಕೊಟ್ಟು ಏನ್ ಮಾಡಿದೆಮ್ಮ? ಗೋಲ್ಡ್ ಪ್ರಮೋಷನ್ ತಗೊಂಡೆ. ಈಗ ನನಗೆ ಮತ್ತೊಂದು ಕ್ಲಿಯರ್ ಆಗ್ಬೇಕಮ್ಮ. ಈಗ ನಾನು 9,300 ತೊಗೊಳಿಕ್ಕೆ 4 ಜನ ಮೆಂಬರ್ ಮಾಡಿದೆ. ಈಗ ಮತ್ತೆ ಇನ್ಕಮ್ ಬರ್ಬೇಕಂದ್ರೆ ಮತ್ತೆ ಹೊಸ ಮೆಂಬರ್ ಮಾಡ್ಬೇಕೇನಮ್ಮ? ಇಲ್ಲ. ಮತ್ತೆ ಮೆಂಬರ್ ಮಾಡ್ಲಿಲ್ಲ ಅಂತ ನನಗೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಈಗ ನೋಡಮ್ಮ, ನೀನು ಸ್ಟಾರ್ಟಿಂಗ್ ಒಳಗೆ ಸಿಲ್ವರ್ ಲೆವೆಲ್ ಇದ್ದಾಗ ಎಷ್ಟು ಜನ ಮೆಂಬರ್ ಮಾಡಿಮ್ಮ? 4 ಜನ. ಈ 4 ಜನ 4 ಜನ ಮಾಡಿದಾಗ ಎಷ್ಟು ಬರ್ತಾರಮ್ಮ? 16 ಜನ. ಇದೇ 16 ಜನ ಬಂದ್ ಇಲ್ಲಿ ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತೀರಮ್ಮ? ಎಸ್ ಸರ್. ಈಗ 16 ಜನ ಬಂದು ಕುಂತ್ರಲ್ಲ, ಅವರಿಂದ ನನಗೆ ಇನ್ಕಮ್ ಬರ್ತೈತಿ. ಇವರಿಂದ ನನಗೆ ಯಾವಾಗ ಇನ್ಕಮ್ ಬರ್ತೈತಮ್ಮ? ಇವ್ರಿಗೆ ಈ 16 ಜನರಿಗೆ ನಾವು ಸಪೋರ್ಟ್ ಕೊಡ್ಬೇಕು. ಏನ್ ಮಾಡ್ಬೇಕು? ನಾವಂದ್ರೆ ಯಾರಮ್ಮ? ನಾನು ಪ್ಲಸ್ ನನಗೆ ಕೆಳಗಿರ್ತಕ್ಕಂಥ 4 ಜನ, ನಾವು 5 ಜನ ಸೇರಿ 16 ಜನರಿಗೆ ಸಪೋರ್ಟ್ ಕೊಡ್ಬೇಕು. ಸೀಮಾ, ಈ 16 ಜನರಿಗೆ ಸಪೋರ್ಟ್ ಕೊಡ್ಬೇಕಂದ್ರೆ ಹೆಂಗಮ್ಮ? ಅರ್ಥ ಹೇಳ್ತೇನೆ ನೋಡಮ್ಮ. ಮೊದಲೇದು ಈ 16 ಜನರ ಮೇಲೆ ನಾವು 2 ಕೆಲಸ ಮಾಡ್ಬೇಕು. 2W ಅಂದ್ರೆ 2 ವರ್ಕ್. ಏನಮ್ಮ? ಮೊದಲೇ ಕೆಲಸ ಏನಪ್ಪಾ ಅಂದ್ರೆ ಇವ್ರಿಗೆ ಪರಿಚಯ ಇರತಕ್ಕಂತ 300 ಜನರೊಳಗೆ 10 ಜನರಿಗೆ ಸೆಲೆಕ್ಟ್ ಮಾಡಿ ಕೊಡ್ತೀವಲ್ಲ, ಇದು ನಮ್ಮ ಮೊದಲನೇ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಸೆಲೆಕ್ಟ್ ಮಾಡತಕ್ಕಂತ 10 ಜನರೊಳಗೆ ಇಲ್ಲ ಪ್ರತಿದಿನ ನಾವು ಜೂಮ್ ಮೀಟಿಂಗ್ ಇರ್ತೀವಿ. ಈ 10ರೊಳಗೆ ಪ್ರತಿದಿನ 1 ತಪ್ಪಿದ್ರೆ 2 ಜನ ಅವ್ರಿಗೆ ಕರೆಕ್ಟ್ ಆಗಿ ಕುಂದ್ರಿಸಾರಲ್ಲ ಅಬ್ಸರ್ವ್ ಮಾಡೋದ ನಿನ್ನೆ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಇದೇ ದಿನಕ್ಕೆ ಇವತ್ತು ರೆಹಮತ್ ಅವ್ರು ಕರ್ಕೊಂಡ್ ಬಂದಾರಿಲ್ಲೋ, ಅಜ್ಜಿ ಮುಲ್ಲಾರ್ ಕರ್ಕೊಂಡ್ ಬಂದಾರಿಲ್ಲೋ, ಕರಿಮುಲ್ಲಾ ಕರ್ಕೊಂಡ್ ಬಂದಾರಿಲ್ಲೋ, ಈ ತರ ಮೈಂಡ್ ಅಬ್ಸರ್ವ್ ಮಾಡೋದ ನಮ್ಮ ಕೆಲಸ. ಇದು 2ನೇ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಇದು ಯಾರು 2 ಕೆಲಸ ಮಾಡ್ತಾರ ಆ ವ್ಯಕ್ತಿ ಈ ಕಂಪನಿ ಒಳಗೆ 100% ಸಕ್ಸಸ್ ಆಗ್ತಾರ ಅನ್ನೋದ್ರೊಳಗೆ ಯಾವುದೇ ತರದ ಡೌಟ್ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈ 16 ಜನ ಏನ್ ಮಾಡ್ತಾರಮ್ಮ? 10 ಜನ ಕುಂದ್ರಿಸ್ತಾರ. ನಮ್ ಪ್ರಕಾರ ರೀತಿ ಯಾರು ನಾವು ಹೇಳ್ದಂಗ ಕರೆಕ್ಟ್ ಆಗಿ 10 ಜನ ಕುಂದ್ರಿಸ್ತಾರ, 9 ಜನ ಜಾಯ್ನ್ ಆಗ್ತಾರ. ಬಟ್ ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಬೇಕಾಗಿದ್ದು ಸ್ಟಾರ್ಟಿಂಗ್ ಒಳಗೆ 4 ಜನ. ಅದ್ರ ಪ್ರಕಾರ ಇವ್ರು 4 ಜನ ಮಾಡ್ತಾರ. 4 ಜನ ಮಾಡಿದಕ್ಕೆ ನನ್ನಂಗ $100 ಬರ್ತೈತಿ. ಈ 16 ಜನರಿಗೆ $100 ಬಂದಾಗ ನಾನಿಂಗ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಳ್ಳಲ್ಲ. 16 ಜನ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಎಷ್ಟು ಜನ ಅದಾರಮ್ಮ? 16 ಜನ. ಒಂದು ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ ನನಗೆ ಎಷ್ಟು ಬರ್ತೈತಮ್ಮ? $50. ನೀನೇ ಲೆಕ್ಕ ಮಾಡಮ್ಮ. 16 × $50 ಅಂದ್ರೆ $800 ಇನ್ಕಮ್ ಬಂತು ನನಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಒಂದು ಮೆಂಬರ್ ಮಾಡ್ಲಿಲ್ಲಮ್ಮ, ಕೇವಲ ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನನಗೆ $800 ಇನ್ಕಮ್ ಬಂತು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತೇನಮ್ಮ? ಎಸ್ ಸರ್. ಸೀಮಾ, $1ಗೆ 93 ರೂಪಾಯಿ ಹಿಡಿದ್ರೆ $800 ಎಷ್ಟಾತಮ್ಮ? 74,400. 74,400 ರೂಪಾಯಿ ಅಲ್ಲಮ್ಮ. ನಾನು ಡೈರೆಕ್ಟ್ ಆಗಿ ಮೆಂಬರ್ ಮಾಡಿದಾಗ ಬರೀ $100. ಈಗ $800 74,000. ಎಸ್, ಇದಕ್ಕೆ ಹೇಳುದು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ನಾನು ಎಷ್ಟು ಡೈರೆಕ್ಟ್ ಆಗ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕರೆಕ್ಟ್ ಆಗಿ ಸಪೋರ್ಟ್ ಕೊಡ್ತೀನಿ ಅದು ಇಂಪಾರ್ಟೆಂಟ್. ಪಾಯಿಂಟ್ ಕ್ಲಿಯರ್ ಆತಮ್ಮ? ಆಮೇಲೆ ಈಗ ನಿಂದು 2ನೇದು 16 ಆಗಿರಲ್ಲ, ಇದರ ಅರ್ಥ ನಿಂದು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗೈತಿ. ಈಗ ನಿನಗೆ ಕಂಪನಿ 3ನೇ ಪ್ರಮೋಷನ್ ಕೊಡ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಅಲ್ಲಮ್ಮ,
ಕಂಪನಿ ಪರ್ಮಿಷನ್ ಕೊಡದು ಅಂತಿಲ್ಲ. ಏನ್ ಮಾಡಿದ್ರ ಅರ್ಥ? ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇದು CS ಚಂದ್ರಶೇಖರ್ ಅಂತ ತಿಳ್ಕೊಮ್ಮ. ಈಗ ಚಂದ್ರಶೇಖರ್ ಪ್ರತಿಯೊಬ್ಬರನ್ನ ಹಾಕಿ ಮಾಡ್ಲೇಬೇಕು. ಆದ್ರೆ ಸದ್ಯದ ಮಟ್ಟಿಗೆ ಚಂದ್ರಶೇಖರ್ ಅವರು ಕೇವಲ 3 ಜನ ಮಾತ್ರ ಮಾಡ್ರ ಅಂತ ತಿಳ್ಕೊಮ್ಮ. 3 ಜನ ಮಾಡಿದ್ರೆ ಗೋಲ್ಡ್ ಪ್ರಮೋಷನ್ ಕೊಡ್ತಾರೆ ನಿಮ್ಮ ಕಂಪನಿ? ಇಲ್ಲ, 4 ಕಂಪಲ್ಸರಿ ಆಗ್ಬೇಕು. ಈಗ ನಮ್ ಚಂದ್ರಶೇಖರ್ ಕೆಳಗೆ ಈಗ ಅಚಲ್ಕರ್ ಬಂದೇನೆ ಅಂತ ತಿಳ್ಕೊಮ್ಮ. ಈಗ ನಾನೇನ್ ಮಾಡ್ತೀನಿ, ಒಂದ್ 2 ದಿನದಾಗ ಇವ್ರಕ್ಕಿಂತ ಮೊದಲ ನಮ್ಮ ಅಪ್ಲನ್ಕಿಂತ ಮೊದಲ 1 2 3 ನಾನು 4 ಜನ ಮಾಡಿದೆ ಅಂತ ತಿಳ್ಕೊಳ್ಮ. ಈ ಕಂಪನಿ ಯಾರಿಗೆ ಗೋಲ್ಡ್ ಪ್ರಮೋಷನ್ ಕೊಡ್ತಾರಮ್ಮ? ಪರ್ಮಿಷನ್ ಕೊಡ್ತಾರ ಅಚಲ್ಕರ್ಗೆ. ನನಗೆ ನಾನೇನ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ $50 ಕೊಟ್ಟೆ ನಾನು ಗೋಲ್ಡ್ ಪ್ರಮೋಷನ್ ತಗೊಂಡೆ ಅಂತ ತಿಳ್ಕೊಳ್ಮ. ಓಕೆ, ಈಗ ಅಪ್ಲೈನ್ ಯಾರು? ಚಂದ್ರಶೇಖರ್. ಡೌನ್ಲೈನ್ ಯಾರು? ಅಚಲ್ಕರ್. ಈಗ ನಮ್ ಚಂದ್ರಶೇಖರ್ಗೆ ಪರ್ಮಿಷನ್ ಕೊಡಂಗಿಲ್ಲ, ಯಾಕಂದ್ರೆ 3 ಜನ ಮಾತ್ರ ಆಗ್ಯಾರ. ನಾನು ಚಂದ್ರಶೇಖರ್ಗಿಂತ ಮೊದಲೇ ನಾನು ನೆಕ್ಸ್ಟ್ ಪ್ರಮೋಷನ್ ತಗೊಂಡ್ರೆ ಐಡಿ ಏನಾಗ್ತಿದೆ ಅಂದ್ರೆ, ನಾನು ಡೌನ್ಲೈನ್ ಆಗಿರ್ತಕ್ಕಂಥ ಅಚಲ್ಕರ್ ಮೇಲೆ ಬರ್ತಾನ, ಇಲ್ಲಿ ಚಂದ್ರಶೇಖರ್ ನನ್ನ ಕೆಳಗಡೆ ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಇದರ ಅರ್ಥ ನಮ್ಮ ಡೌನ್ಲೈನ್ಸ್ ಜೀವನದೊಳಗ ಯಾವತ್ತು ಡೌನ್ಲೈನ್ ಆಗ್ಬೇಕಂತೇನಿಲ್ಲ. ಈ ನಮ್ಮ ಡೌನ್ಲೈನ್ಸ್ ನಮಕ್ಕಿಂತ ಜಾಸ್ತಿ ಕೆಲಸ ಮಾಡಿ ಈ ಪ್ರಕಾರ ಯಾವಾಗ ಬೇಕಾದ್ರೆ ನನಗೊಬ್ಬನಿಗೆ ಅಲ್ಲಮ್ಮ 10 ಜನ ಬೇಕಾದ್ರೆ ಲೀಡರ್ಸ್ ಮೇಲೆ ಇರ್ಲಿ, ಅವ್ರಿಗೆಲ್ಲರಿಗಿಂತ ದೊಡ್ಡ ಪ್ರಮೋಷನ್ ತಗೊಂಡ್ರೆ 10 ಜನ ಲೀಡರ್ಸ್ ನ ಓವರ್ಟೇಕ್ ಮಾಡಿ ನಾನು ಟಾಪ್ ಮೋಸ್ಟ್ ಲೆವೆಲ್ ನಾಗ ಹೋಗಬಹುದು. ಈ ಪ್ರಕಾರ ಇಡೀ ವಿಶ್ವದೊಳಗೆ ನಮ್ಮ ಡೌನ್ಲೈನ್ ಅಪ್ಲೈನ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಜೀವನದೊಳಗೆ ಇಡೀ ವಿಶ್ವದೊಳಗಿಲ್ಲ. ಏನಂತೀರಿ ಚಂದ್ರಶೇಖರ್? ಎಸ್ ಅಂತೀರ? ನನಗಂತೂ ಇವತ್ತವರೆಗೂ ನಾನು ಕಂಡಿಲ್ಲ. ಗೂಗಲ್ ಮಾಡಿ ನೋಡ್ರಿ, ನಿಮಗೂ ಕಾಣಂಗಿಲ್ಲ. ಇಡೀ ವಿಶ್ವದೊಳಗೆ ನಮ್ಮ ಕಂಪನಿ ಮೊದ್ಲಿದ್ದು. ಇದಕ್ಕೆ ಹೇಳುದು ನಾನು, ನನ್ನ ಕಂಪನಿ 101% ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೈತೆ ಅಂತ. ಯಾಕಂದ್ರೆ ನಿಜವಾದ ಶ್ರಮ ಜೀವಿಗಳಿಗೆ ದುಡ್ಡು ಸಿಗ್ತೈತಿ, ದಂಡ ಪಿಂಡೆಗಳಿಗೆ ಅಲ್ಲ. ಪಾಯಿಂಟ್ ಕ್ಲಿಯರ್ ಆಗ್ತೇನ್ರಿ ಚಂದ್ರಶೇಖರ್? ಚಲೋ, ಇದರ ಅರ್ಥ ನಾನು ಹೇಳಿದ್ದು, ಸೀಮಾ ನಿಂದು 2nd ಪ್ರಮೋಷನ್ ಕಂಪ್ಲೀಟ್ ಆಗಿತ್ತಮ್ಮ. ಅಂದ್ರೆ ಈಗ ಕಂಪನಿ ನಿನಗೆ 3ನೇ ಪ್ರಮೋಷನ್ ಕೊಡ್ತಾರ, ಹೌದಮ್ಮ? ಈಗ ನೀನು 3ನೇ ಪ್ರಮೋಷನ್ ತಗೊಂತೀಯಲ್ಲಮ್ಮ, ಅದ್ರ ಹೆಸರೇನು? ರೂಬಿ. ಪಾಯಿಂಟ್ ಕ್ಲಿಯರ್ ಅಂತಮ್ಮ? ಈಗ ನಾನ್ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ನನಗೆ ಗೋಲ್ಡ್ ಲೆವೆಲ್ ಆಗಿದ್ದಾಗ ಎಷ್ಟು ಇನ್ಕಮ್ ಆಗೈತಿ? $800. ಈಗ ನನ್ನ 3ನೇದು ಪರ್ಮಿಷನ್ ತಕ್ಷಣ ಈ $800 ನಾನು $250 ಕೊಟ್ಟ ಗೋಲ್ಡ್ ರೂಬಿ ಪ್ರಮೋಷನ್ ತೊಂದಿನಿ. ಇನ್ನು ನನ್ನ ಅಕೌಂಟ್ ಒಳಗೆ $550 ಉಳಿತೈತಿ. $1ಗೆ 93 ರೂಪಾಯಿ ಅಂದ್ರೆ $51,150 ನನ್ನ ಖರ್ಚಿಗೆ ದುಡ್ಡು ಬಂತು. ನಂದು ರೂಬಿ ಪ್ರಮೋಷನ್ ಆತಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ ನಿಮ್ಮ? ಈ ಪ್ರಕಾರ ಈಗ ಚಂದ್ರಶೇಖರ್ ನಾನು $250 ಕೊಟ್ಟು ಏನ್ ಮಾಡಿದೆ? ರೂಬಿ ಪ್ರಮೋಷನ್ ತಗೊಂಡೆ. ಮುಂದೆ ನೋಡ್ರಿ, ನಾನು ಸ್ಟಾರ್ಟಿಂಗ್ ಒಳಗೆ 4 ಜನ ಮೆಂಬರ್ ಮಾಡಿದ್ನಲ್ಲ, ಅವರೇ ಮತ್ತೆ ಹೊಸದಾಗಿ ಮಾಡೋದ ಅವಶ್ಯಕತೆ ಇಲ್ಲ. ಈಗ 4 ಜನ 4 ಜನ ಮಾಡಿದಾಗ 2ನೇ ಲೆವೆಲ್ ಬಂದ್ರು. ಈ 2ನೇ ಜನ 16 ಜನ 4 ಜನ ಮಾಡಿದಾಗ 64 ಬರ್ತಾರ. ಈ 64 ಜನ 3ನೇ ಲೆವೆಲ್ ಬರ್ತಾರಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಇದೀಗ ನನಗೆ ಇನ್ಕಮ್ ಬರ್ಬೇಕಾಗಿದ್ದು ಯಾರಿಂದ ನಮ್ಮ? ನನಗೆ ಇನ್ಕಮ್ ಬರ್ಬೇಕಾಗಿದ್ದು 64 ಜನರಿಂದ. ಈ 64 ಜನರಿಗೆ ನಾವೆಲ್ಲ ಟೋಟಲಿ 21 ಜನ ಅದೇವಿ. ನಾವು 21 ಜನ ಸೇರಿ 64 ಜನರಿಗೆ ಸಂಭಾಳಿಸೋದು, ಸಪೋರ್ಟ್ ಕೊಡೋದು ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆಯ್ತು ನಮ್ಮ? ಈಗ ನಿಮ್ಗೆಲ್ಲರಿಗೂ ಗೊತ್ತೈತಿ ಏನ್ ಕೆಲಸ? ಈ 64 ಜನರಿಗೆ 300 ಜನ ಪರಿಚಯ ಇರ್ತಾರ. ಆ 300 ಜನರಿಗೆ ಸರಿಯಾಗಿದ್ದ 10 ಜನ ಚಾಯ್ಸ್ ಮಾಡ್ಕೊಡೋದೆ ಮೊದಲನೇ ಕೆಲಸ. ಈ 10 ಜನರಿಗೆ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ಮಟ ಈ 10 ಜನರಿಗೆ ಪ್ರತಿದಿನ ಒಂದು, ತಪ್ಪಿದ್ರೆ 2 ಜನರಿಗೆ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಸಂಗ್ ನೋಡ್ಕೊಳ್ಳೋದು ನಿಮ್ಮ ಕೆಲಸ. ನಮ್ಮ ಕಂಡೀಷನ್ ಪ್ರಕಾರ ಏನೈತಮ್ಮ? ಈ 64 ಜನ ಅಪ್ಪಿ ತಪ್ಪಿನ 10 ಜನರಿಗೆ ಕುಂದ್ರಿಸಿದ್ರೆ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ 9 ಜನ ಜಾಯ್ನ್ ಆಗ್ತಾರ. ಬಟ್ ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಪ್ರಕಾರ ಇವ್ರಿಗೂ ಬೇಕಾಗಿತ್ತು 4 ಜನ. ಪಾಯಿಂಟ್ ಕ್ಲಿಯರ್ ಆತ ನಮ್ಮ? ಈಗ ಈ 4 ಜನ ಏನ್ ಮಾಡ್ತಾರಮ್ಮ? ಮೊದಲು ಸಿಲ್ವರ್ ಲೆವೆಲ್ ಆಗಿರ್ತಾರ. 4 ಜನ ಮೆಂಬರ್ ಮಾಡ್ತಾರ. $100 ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಅದೇ $100 ಒಳಗೆ $50 ಕೊಟ್ಟು ಏನ್ ಮಾಡ್ತಾರಮ್ಮ? ಈ ಜನ ಏನ್ ಮಾಡ್ತಾರ? ಗೋಲ್ಡ್ ಪ್ರಮೋಷನ್ ತಗೋತಾರ, ಹೌದಾ? ಈ 64 ಜನ ಗೋಲ್ಡ್ ಪ್ರಮೋಷನ್ ತಗೊಳ್ಳೋ ಮಟ ನಮ್ಮ ಡೌನ್ಲೈನ್ಸ್ ಹ್ಯಾಂಡಲ್ ಮಾಡ್ತಾರ. ಮುಂದೆ ನಂದು ಡ್ಯೂಟಿ ಸ್ಟಾರ್ಟ್ ಆಗ್ತಿದೆ. ನಾನ್ ಮಾಡ್ತೇನಮ್ಮ, ಈ 64 ಜನ ಗೋಲ್ಡ್ ನಾಗ ಬಂದ್ರಲ್ಲ ಅವ್ರಿಗೆ ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಮಾಡಕ್ ನಾನು ಸಪೋರ್ಟ್ ಕೊಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈಗ ನೀನ್ ಹೇಳಮ್ಮ, 64 ಜನ ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬಂತು? $800. ಈಗ ನಾನು ಹಿಂಗೆ $800 ಬಂದಾಗ $250 ಕೊಟ್ಟು ಏನ್ ಮಾಡಿದೆಮ್ಮ? ನಾನು ರೂಬಿ ಪ್ರಮೋಷನ್ ತೋಡಿದೆ. ಅಂದ್ರೆ 64 ಜನ ರೂಬಿ ಮಾಡೋದು ನನ್ನ ಕೆಲಸವೇ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಇದ್ರಿಂದ ನನಗೇನ್ ಸಿಗ್ತೈತಿ? ಇವ್ರೇನ ಪ್ರಯಾಣಿತೆ, ಇವ್ರು ರೂಬಿ ಪ್ರಮೋಷನ್ ತಗೋಬೇಕಾದ್ರೆ 250 ಕೊಡ್ತಾರಲ್ಲ, ಅದೇ ನನಗ್ ಬರ್ತೈತಿ. ಎಷ್ಟು ಜನ ಇರ್ತಾರಮ್ಮ? 64 ಜನ. ಈಗ ನೀನೇ ಲೆಕ್ಕ ಮಾಡಮ್ಮ, 256 ಇಂಟು 64 ಎಷ್ಟು ಆಗ್ತಿದೆ? ಅದೇ ನನ್ನ ಇನ್ಕಮ್ ಅಂತ ಅರ್ಥ. ಎಷ್ಟಾತಮ್ಮ? ಇಲ್ಲಿ ನಂದು ಟೋಟಲ್ ಇನ್ಕಮ್ $16,000 ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಿಲ್ಲ? ಈಗ $1ಗೆ 93 ರೂಪಾಯಿನಾಗ ಚಂದ್ರಶೇಖರ್ $16,000 ಎಷ್ಟಾತು? 14,88,000.
14,88,000 ಅಂದ್ರೆ ಆಲ್ಮೋಸ್ಟ್ ಅಲ್ಲ ರೌಂಡ್ ಆಫ್ ಫಿಗರ್ ಹಿಡಿದ್ರೆ 15 ಲಕ್ಷ ಆಯ್ತು. ಸ್ವಾಮಿ ಇನ್ನೊಂದು ವಿಚಾರ ಮಾಡ್ರಿ, ನಾನು 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ, ಆದ್ರೆ 15 ಲಕ್ಷ ಇನ್ಕಮ್ ತೊಳಿಕೆ ಟೋಟಲ್ ಎಷ್ಟು ಜನ ಮೆಂಬರ್ ಮಾಡಿ ಸರ್? 4 ಕೆಳಗೆ 16, 10 ಕೆಳಗೆ 64, ಬರೀ ಒಂದು 84 ಜನರದ್ದು ಒಂದು ಟೀಮ್ ಅನ್ನ ಕಟ್ಟಿದ್ದಕ್ಕೆ 15 ಲಕ್ಷ ಇನ್ಕಮ್. ಒಂದು ಸೋಪ್ ಮಾರ್ಲಿಲ್ಲ, ಒಂದು ಶಾಂಪೂ ಮಾರ್ಲಿಲ್ಲ, ಒಂದು ಚಾಪುಡಿ ಮಾರ್ಲಿಲ್ಲ, ಯಾರಿಗೂ ಬೆಳಗ್ಗೆ ಜ್ಯೂಸ್ ಕುಡಿಸ್ಲಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅದ್ರ ಜೊತೆಗೆ ಈಗ ನನಗೆ 15 ಲಕ್ಷ ಬಂತ ತಿಳ್ಕೊರಿ. ಎಷ್ಟೋ ಜನರು ಎಷ್ಟೋ ಕಂಪನಿಯೊಳಗೆ 16 ಕಂಪನಿಯೊಳಗೆ ನಾನು ಲಕ್ಷ ಗಂಟ್ಲೆ ಕಳ್ಕೊಂಡಿರಲ್ಲ, ಆ ಲಕ್ಷ ಗಂಟ್ಲೆ ವಾಪಸ್ ಬಂತು. ಅಕಸ್ಮಾತ್ ಸಣ್ಣ ಪುಟ್ಟ ಸಾಲ ತೀರಿಸುವುದು, ಮಕ್ಕಳ ಎಜುಕೇಶನ್ ಎದಕ್ಕೆ ಯೂಸ್ ಆಗ್ತದೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಅದ್ರ ಜೊತೆಗೆ ನಂದು 64 ಆಗೈತಮ್ಮ, ಇದರ ಅರ್ಥ ನಂದು 3ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಯಾರ್ದು 3ನೇ ಲೆವೆಲ್ ಕಂಪ್ಲೀಟ್ ಆಗ್ತಿದೆ ಅವ್ರಿಗೆ ಕಂಪನಿ 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಸೀಮಾ ನಿನಗೆ 4ನೇ ಪ್ರಮೋಷನ್ ತೊಗೊಳಕ ಕಂಪನಿ ಪರ್ಮಿಷನ್ ಕೊಟ್ಟೈತೆ ಅಂತ ಅರ್ಥಮ್ಮ. ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಎಸ್ ಸರ್. ಈಗ 4ನೇ ಪ್ರಮೋಷನ್ ಹೆಸರು ಏನಂತ ಕೊಟ್ಟಿವಮ್ಮ? ಡೈಮಂಡ್. Diamond. ಈಗ ಸೀಮಾ ಈಗ ನೀನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನೀನು ರೂಬಿ ಲೆವೆಲ್ ಆಗಿದ್ದಾಗ ನಿಂದ ಇನ್ಕಮ್ ಎಷ್ಟಾಗಿತ್ತಮ್ಮ? $16,000. ಓಕೆ, ಈಗ ಡೈಮಂಡ್ ಪರ್ಮಿಷನ್ ಬಂದ ತಕ್ಷಣ ನೀನೇನ್ ಮಾಡ್ಬೇಕಂದ್ರೆ ನಿನಗ $16,000ದೊಳಗೆ $2,500 ಕೊಟ್ಟು ಡೈಮಂಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಇನ್ನು ನಿನ್ನ ಅಕೌಂಟ್ ಒಳಗೆ $13,500 ಉಳಿದಿರ್ತೈತಮ್ಮ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಈ ಪ್ರಕಾರ ನೀನೇನ್ ಮಾಡಿದಮ್ಮ? ನಿನಗ್ ಬಂದಿದ್ದ 16 ಒಳಗೆ $2,500 ಕೊಟ್ಟು ಏನ್ ಮಾಡಿದಮ್ಮ? ರೂಬಿ ಪ್ರಮೋಷನ್ ತಗೊಂಡಿ. ಮುಂದೆ ಹೊಸ ಮೆಂಬರ್ ಅಂತೂ ಮಾಡಂಗಿಲ್ಲ, ನಿಮ್ಗೆ ಆಲ್ರೆಡಿ ನಾ ಮತ್ತೆ ಹೆಸರು ಮತ್ತೆ ರಿಪೀಟೆಡ್ ಹೇಳಂಗಿಲ್ಲ. ಈಗ ಈ 64 ಜನ 4 ಜನ ಮಾಡಿದ್ರೆ ಎಷ್ಟಾಗ್ತೈತಮ್ಮ? 256 ಜನ. ಇದೇ 256 ಜನ ಇನ್ನು ನಿನ್ನ ಡೈಮಂಡ್ ಲೆವೆಲ್ ಬಂದ್ ಕುಂದಿರ್ತಾರಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಿನ್ನ ಕೆಳಗಡೆ 256 ಜನ ಬಂದ್ರಲ್ಲ, ಏನ್ ಮಾಡ್ತದಮ್ಮ? ಸಿಂಪಲ್ ಆಗಿ ಈ 256 ಜನಕ್ಕೆ 300 ಜನ ಪರಿಚಯ ಇರ್ತಾರ. ಆ 300 ಒಳಗೆ 10 ಜನ ಕರೆಕ್ಟ್ ಆಗಿ ನಾವು ಸರಿಯಾದ ವ್ಯಕ್ತಿಗಳಿಗೆ ಫಿಲ್ಟರ್ ಮಾಡಿಕೊಡ್ದೆ ನಮ್ಮ ಮೊದಲನೇ ಕೆಲಸ. ಎರಡನೇ ಕೆಲಸ ಏನಮ್ಮ? ಆ 10 ಜನ ನಾವೇನ್ ಸೆಲೆಕ್ಟ್ ಮಾಡ್ತಿರಲ್ಲ ಅವ್ರಿಗೆ ಬೇರೆಲ್ಲ ಅದೇ ವ್ಯಕ್ತಿಗಳಿಗೆ ಪ್ರತಿದಿನ ಒಂದು ತಪ್ಪಿದ್ರೆ 2 ಜನರಿಗೆ ಇವ್ರು ಕರ್ಕೊಂಡು ಬಂದು ಕುಂದ್ರಂಗ ನೋಡ್ಕೊಳ್ದೆ ನಮ್ಮ ಎರಡನೇ ಕೆಲಸ. ಪಾಡ್ ಕ್ಲಿಯರ್ ಆತೇನಮ್ಮ? ಇದು 2 ಕೆಲಸ ಮಾಡಿದ್ರೆ ಏನ್ ಮಾಡ್ತಾರಮ್ಮ? ಈಗ ನೀವು 10 ಜನ ನಾವೇನು 256 ಜನ ನಾವೇನು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿವಲ್ಲ ಅವ್ರಿಗೆ ಕರ್ಕೊಂಡ್ ಬಂದ್ರೆ 9 ಜನ ಜಾಯ್ನ್ ಆಗ್ತಾರ. ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಪ್ರಕಾರ 4 ಬೇಕಾಗಿದ್ದು. ಸೊ ಈ ಪ್ರಕಾರ 256 ಜನ ಮೊದಲ ಸಿಲ್ವರ್ ಇರ್ತಾರ, $100 ಇನ್ಕಮ್. ಮುಂದೆ ಗೋಲ್ಡ್ ಆಗ್ತಾರ, $800. ಇದೇ $800 ಬಂದಾಗ ಅವರು $250 ಕೊಟ್ಟು ರೂಬಿ ಪ್ರಮೋಷನ್. ಇಲ್ಲಿ ಮಟ್ಟ ನಮ್ಮ ಜೂನಿಯರ್ಸ್ ಅನ್ನ ಆಪರೇಟ್ ಮಾಡಿದ್ರು, ಜೂನಿಯರ್ಸ್ ಹ್ಯಾಂಡಲ್ ಮಾಡಿದ್ರು. ಈಗ ನನ್ನ ಡ್ಯೂಟಿ ಸ್ಟಾರ್ಟ್ ಆಯ್ತು. ನಾ ಏನ್ ಮಾಡ್ತೀನಮ್ಮ? ಇಲ್ಲಿ ರೂಬಿ ಲೆವೆಲ್ ಆಗಿ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ರೂಬಿ ಲೆವೆಲ್ ಕಂಪ್ಲೀಟ್ ಮಾಡಕ್ಕೆ ಸಪೋರ್ಟ್ ಕೊಡೋದು ನನ್ನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ಎಸ್ ಸರ್. ಈಗ ಹೇಳಮ್ಮ, ಈ ರೂಬಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಈ ಎಷ್ಟು 256 ಜನರಿಗೆ ನನ್ನಂಗ $16,000 ಇನ್ಕಮ್ ಬರ್ತೈತಿ. ನಾನಂಗ $16,000 ಬಂದಾಗ $2,500 ಕೊಟ್ಟು ಏನ್ ಮಾಡಿದೆಮ್ಮ? ನಾನು ಡೈಮಂಡ್ ಪ್ರಮೋಷನ್ ತಗೊಂಡಿದ್ದೆ. ಹಂಗ ಇವ್ರಿಗೆ ಡೈಮಂಡ್, ಈಗ ಒಂದ್ ವ್ಯಕ್ತಿ ಡೈಮಂಡ್ ಆದ್ರೆ $2,500 ಇಂಟು ಎಷ್ಟು ಜನ ಅದಾರಮ್ಮ? 256 ಜನ. ಲೆಕ್ಕ ಮಾಡ್ರಿ, 2,500 ಇಂಟು 256 ಅದ್ ಎಷ್ಟು ಫಿಗರ್ ಬರ್ತೈತಿ ಅದೇ ನನ್ನ ಇನ್ಕಮ್. ಎಷ್ಟು ಬಂತಮ್ಮ? $6,40,000. ಚಂದ್ರಶೇಖರ್, $6,40,000 ಅಂದ್ರೆ ಎಷ್ಟಾತ್ರಿ? 5 ಕೋಟಿ 95,20,000. 5,95,20,000 ಅಣ್ಣ. ಚಂದ್ರಶೇಖರ್ ಅಣ್ಣ, ನಾನು ಮಿಡಲ್ ಕ್ಲಾಸ್ ವ್ಯಕ್ತಿ ಅಣ್ಣ. ನನಗೆ 5,95,00,000 ಅಂದ್ರೆ ಆ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ 6 ಕೋಟಿ ರೂಪಾಯಿ ಇನ್ಕಮ್ ಅಂದ್ರೆ ಲೈಫ್ ಸೆಟ್ಲ್ ಆಗ್ತೈತಿಲ್ರಿ. ಹೋಗ್ಲಿ ಚಂದ್ರಶೇಖರ್ ಅವರೇ, ನನ್ನ ಲೈಫ್ ಅನ್ನ 6 ಕೋಟಿ ರೂಪಾಯಿ ಇನ್ಕಮ್ ತಗೊಂಡು ನನ್ನ ಲೈಫ್ ಅನ್ನ ಸೆಟಲ್ ಮಾಡ್ಕೊಂಡಿಲ್ಲ. ನಾ ಟೋಟಲಿ ಎಷ್ಟು ಮೆಂಬರ್ ಮಾಡೇನಿ ಸರ್? 4 ಕೆಳಗೆ 16, 64, 200 ಎಲ್ಲಾ ನೀವು ಸೇರಿಸಿ ಲೆಕ್ಕ ಮಾಡಿದ್ರು ಒಂದು 415 ಜನರ ಟೀಮ್ ಅನ್ನ ಕಟ್ಟು ಸಲಿಗೆ 6 ಕೋಟಿ ರೂಪಾಯಿ ಇನ್ಕಮ್ ಬರ್ತಿದ್ದಿ. ನಂದು ಲೈಫ್ ಸೆಟ್ಲು. ಒಂದು ಸೋಪ್ ಮಾರ್ಲಿಲ್ಲ, ಒಂದು ಶಾಂಪೂ ಮಾರ್ಲಿಲ್ಲ, ಒಂದು ಗುಟ್ಕಾ ಮಾರ್ಲಿಲ್ಲ, ಏನು ಮಾರ್ಲಿಲ್ಲ ಸರ್. ಎಷ್ಟು ಜನರಿಗೆ ಮಂಜುನಾಥ್ ಅವರೇ ಮತ್ತೆ ಪರಶುರಾಮ್ ಅವರೇ, ಏನ್ ಸರ್ ಹಗಲೆಲ್ಲ ನೀವು ಸೋಪು ಶಾಂಪು ಅಂತಿಕೊಂಡು ಬೇರೆ ಕಂಪನಿಗೆ ಅಸಹ್ಯ ಮಾಡಕ್ತೀರಿ? ನನ್ನ ಉದ್ದೇಶ ಯಾವ ಕಂಪನಿಗೆ ಅಸಹ್ಯ ಮಾಡೋದಲ್ಲ, ಆದ್ರೆ ಸಮಾಜದೊಳಗ ಎಲ್ಲಾ ತರ ಜನ ಇರ್ತಾರ.
ಸಮಾಜದೊಳಗೆ ಏನಾಗ್ತೈತಿ, ಈ ವೈಟ್ ಕಾಲರ್ ಜನ ಇರ್ತಾರ. ನಾಗೇಂದ್ರ ಅವರೇ, ಮಂಜುನಾಥ್ ಅವರೇ ಮತ್ತೆ ಪರಶುರಾಮ್ ಅವರೇ, ಈ ವೈಟ್ ಕಾಲರ್ ಜನ ಅಂತ ಯಾರು ಕರೀತಾರ? ಡಾಕ್ಟರ್ಸ್ಗೆ, ಲಾಯರ್ಸ್ಗೆ, ಇಂಜಿನಿಯರ್ಸ್ಗೆ, ಪ್ರೊಫೆಸರ್ಸ್ಗೆ, ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ತಾರಲ್ಲ ಅಂತರಿಗೆಲ್ಲ ಏನ್ ಮಾಡ್ತಾರ? ಬಿಸ್ನೆಸ್ ಮೆನ್ ಅಂತರಿಗೆಲ್ಲ ವೈಟ್ ಕಾಲರ್ ಜನ ಅಂತಾರ. ನೋಡ್ರೆ, ವೈಟ್ ಕಾಲರ್ ಜನರಿಗೆ ಮನಸ್ಸು ಮಾಡಿದ್ರೆ ಒಂದ ದಿನದಾಗ 50 ಜನ ಮೆಂಬರ್ ಮಾಡ್ತಾರ ಒಂದು ಫೋನ್ ಕಾಲ್ ಮೇಲೆ. ಆದ್ರೆ ಸೋಪ್ ಮಾರು, ಶಾಂಪು ಮಾರು ಅಂದ್ರೆ ಅಸಹ್ಯ ಪಡ್ಕೊಂತಾರ. ಎಷ್ಟೋ ಜನರಿಗೆ ದುಡ್ಡಿಂದ ಅವಶ್ಯಕತೆ ಇದ್ರು ಈ ಪ್ರಾಡಕ್ಟ್ ಮಾರ್ದೊಂದು ಅಡ್ಡ ಬಂದಿದ್ದಕ್ಕೆ ನೆಟ್ವರ್ಕ್ ಮಾರ್ಕೆಟ್ ಇಂದ ದೂರ ಉಳಿದಾರ. ಅಂತ ವ್ಯಕ್ತಿಗಳಿಗೆ ಕರೆಕ್ಟ್ ಆಗಿ ಯಾವುದೇ ತರದ ಪ್ರಾಡಕ್ಟ್ ಮಾರೋದಿಲ್ಲ, ಕೇವಲ ಆನ್ಲೈನ್ ಒಳಗೆ ಜೂಮ್ ಮೀಟಿಂಗ್ ಕುಂದ್ರಿಸೋದ್ರಿಂದ. ಸರ್, ನಾನು ಆಲ್ರೆಡಿ 1,000 ಟೀಮ್ ಕಟ್ಟಿದೆ 4 ತಿಂಗಳದೊಳಗೆ, ಇನ್ನೂ ಒಂದು ಬ್ಯಾಡ್ಗಿ ಬಿಟ್ಟು ಎಲ್ಲಿನೂ ಹೋಗಿಲ್ಲ ನಾನು. ಹೀಗೆ ಹೋಗ್ಲಾರ್ದೇನೆ ಕುಂತಲ್ಲೇನೆ ಈ ಬಿಸ್ನೆಸ್ ಅನ್ನು ಮಾಡಿ ನಾವು ಕರೋಡಪತಿ ಅಲ್ಲ ಅರಬಪತಿ ಆಗ್ತಕ್ಕಂತ ಒಂದು ಅವಕಾಶ ಐತೆ ಅಂತ ಕರೆಕ್ಟ್ ಆಗಿ ತಿಳಿಸಿ ಹೇಳಿದ್ರೆ, ಡಾಕ್ಟರ್ಸು ಬರ್ತಾರ, ಲಾಯರ್ಸು ಬರ್ತಾರ, ಇಂಜಿನಿಯರ್ಸು ಬರ್ತಾರ, ಪ್ರೊಫೆಸರ್ಸು ಬರ್ತಾರ, ಎಲ್ಲಾರು ಬರ್ತಾರ ಮಂಜುನಾಥ್. ಯಾಕಂದ್ರೆ ಹಣ ಅಂದ್ರೆ ಹೆಣಾನು ಬಾಯಿ ತೆಗಿತಿತ್ತು, ನಾವಂತೂ ಇನ್ನು ಜೀವಂತದಿ. ಓಕೆ, ಪಾರ್ಟ್ ಕ್ಲಿಯರ್. ನೆಕ್ಸ್ಟ್ ಹೋಗೋಣ್ರಿ. ಹಂಗಾರೆ ಈ ಪ್ರಕಾರ ಚಂದ್ರಶೇಖರ್ ಅವರೇ, ಈಗ ನಂದು 6 ಕೋಟಿ ರೂಪಾಯಿ ಇನ್ಕಮ್ ತಗೊಂಡೆ, ಅದ್ರ ಜೊತೆಗೆ ನಂದು 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ. ಹೌದೇನಮ್ಮ ಸೀಮಾ? ಎಸ್ ಸರ್. ಈಗ ನಾನು 4ನೇ ಲೆವೆಲ್ ಕಂಪ್ಲೀಟ್ ಮಾಡ್ದಕ್ಕೆ ನನಗೆ 5ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟೇವಮ್ಮ ನಾವು? ಡೈಮಂಡ್ ಆಫ್ ಬ್ಲೂ ಡೈಮಂಡ್. ಓಕೆ, ಈಗ ನಾನು ಈ ಕಂಪನಿ ಒಳಗೆ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನಾನು ಡೈಮಂಡ್ ಲೆವೆಲ್ ಆಗಿದ್ದಾಗ 6,40,40,000 ಬಂದಿತ್ತಲ್ಲ, ಅದ್ರೊಳಗೆ $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಆಗ್ತೀನಿ. ಮುಂದೆ ಈಗ 256 ಜನ ಅದರಮ್ಮ, ಅವ್ರು 4 ಜನ ಮಾಡಿದಾಗ ಎಷ್ಟಾತಮ್ಮ? 1,024. ಇದೇ 1,024 ಜನ ಬರ್ತಾರ. ನಮ್ ಕೆಲಸ ಗೊತ್ತಿತ್ತು ನಿಮಗೆ. ನಮ್ ಕೆಲಸ ಏನಮ್ಮ? ಈಗ ಹೊಸದಾಗಿ ಬಂದಿರ್ತಕ್ಕಂಥ ಈ 1,024 ಜನ ಅದಲ್ಲ, ಈ 1,024 ಜನರಿಗೆ ಏನ್ ಮಾಡ್ಬೇಕಮ್ಮ? ನಾನು ಎಲ್ಲರಿಗೂ ಆಲ್ರೆಡಿ ಗೊತ್ತಾಗೈತಿ. ಇವ್ರಿಗೆ ಪರಿಚಯ ಇರ್ತಕ್ಕಂತ 300 ಜನರೊಳಗೆ ಮೊದಲನೇ ಕೆಲಸ ಏನಮ್ಮ? ಸರಿಯಾಗಿದ್ದ 10 ಜನರಿಗೆ ಆರಿಸಿ ಕೊಡುದು. ಹಿಂದೆ ಮಾಡಿದ ತಪ್ಪ ಅವ್ರು ಯಾವತ್ತೂ ಮಾಡಬಾರ್ದು. 1ನೇ ಕೆಲಸ. 2ನೇ ಕೆಲಸ, ಈ 10 ಜನ ನಾವೇನ್ ಸೆಲೆಕ್ಟ್ ಮಾಡಲ್ಲ, ಅದೇ ಜನರಿಗೆನ ಪ್ರತಿದಿನ ಒಂದು, ತಪ್ಪಿದ್ರೆ 2 ಜನರಿಗೆ ಕರೆಕ್ಟ್ ಆಗಿ ಕುಂದ್ರಿಸಾರಲ್ಲ ಅಬ್ಸರ್ವ್ ಮಾಡಿದೆ. 2ನೇ ಕೆಲಸ. ಈ 2 ಕೆಲಸ ಮಾಡಿದ್ರೆ ಏನಾಗ್ತೈತಮ್ಮ? ಈ 1,000 ಜನ 10 ಜನ ಕರ್ಕೊಂಡ್ ಬಂದು ಕುಂದಿರ್ತಾರ. 10ರೊಳಗೆ ನಾವ್ ಎಷ್ಟು ಗ್ಯಾರಂಟಿ ಕೊಡ್ತೀವಮ್ಮ? 9 ಜನ. ನನಗೆ ಬೇಕಾಗಿದ್ದು 4 ಜನ. ಓಕೆ, ಈ 1,024 ಜನ ಮೊದಲು ಸಿಲ್ವರ್ ಇರ್ತಾರ, $100 ಇನ್ಕಮ್, $50 ಕೊಟ್ಟು ಗೋಲ್ಡ್ ಹಾಕ್ತಾರ, $800. ಅದ್ರೊಳಗೆ $250 ಕೊಟ್ಟು ರೂಪಾಯಿ ಹಾಕ್ತಾರ, $16,000. ಈ 16 ಮಟ್ಟ ನಮ್ಮ ಜೂನಿಯರ್ಸ್ ನೋಡ್ಕೊಂಡ್ರು. ಹೌದಾ? ಈ 16 ಬಂದಾಗ 2,500 ಕೊಟ್ಟು ಏನ್ ಮಾಡ್ತಾನ? ಡೈಮಂಡ್ ಪ್ರಮೋಷನ್ ತಗೊಂಡಾಗ ನನ್ನ ಎಂಟ್ರಿ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ನಾ ಏನ್ ಮಾಡ್ತೀನಿ? ಈ ಡೈಮಂಡ್ ಎಂಟ್ರಿ ಆಗಿರಲ್ಲ, ಅವ್ರಿಗೆ ಡೈಮಂಡ್ ಲೆವೆಲ್ ಪ್ರಮೋಷನ್ ಕಂಪ್ಲೀಟ್ ಮಾಡಿಸೋದು ಮಾತ್ರ ನನ್ನ ಕೆಲಸ. ಇಲ್ಲಿ ಮಟ್ಟ ನಮ್ಮ ಜೂನಿಯರ್ಸ್ ತಂದ್ಬಿಟ್ಟಾರ, ಇಲ್ಲಿ ನನ್ನ ಕೆಲಸ ನಾನ್ ಮಾಡ್ತೀನಿ. ಈಗ ಹೇಳಮ್ಮ, ಈ 256 ಜನ ಡೈಮಂಡ್ ಬಂದಾರ, ಅವ್ರಿಗೆ ಡೈಮಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ $6,40,000 ನನ್ನಗ ಬಂತು. ನಾನಂಗ $6,40,000 ಬಂದಾಗ ಏನ್ ಮಾಡಿದೆಮ್ಮ? $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡಿದೆ. ಈಗ ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಇವರು $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತಾರ. 10,000 ಇಂಟು ಎಷ್ಟು ಜನ ಅದಾರಮ್ಮ? 1,024. ಲೆಕ್ಕ ಮಾಡ್ರಿ. 10,000 ಇಂಟು 1,024 ಪೀಪಲ್ ಎಷ್ಟಾತಮ್ಮ? ಟೋಟಲ್ ಇನ್ಕಮ್ ಎಷ್ಟಾತು? $1,02,40,000. $1,02,40,000. ಈಗ ಚಂದ್ರಶೇಖರ್, $1ಗೆ 93 ರೂಪಾಯಿದಾಗ ಹಿಡಿದಿ. $1ಗೆ 93 ರೂಪಾಯಿ ಹಿಡಿದ್ರೆ ಎಷ್ಟಾತ್ರಿ? 95 ಕೋಟಿ 95 ಕೋಟಿ 23,20,000. ಈಗ ಇನ್ನೊಂದು ಪ್ರಶ್ನೆ ಸೀಮಾ, ಇದ್ರೊಳಗೆ ಯಾರಿಗಾರ ಡೌಟ್ ಐತೇನವ? ಇಷ್ಟು ಇನ್ಕಮ್ ಬರ್ತೈತಂತ? ಅಲ್ಲ, ಇಲ್ಲ 100 ಅಲ್ಲ 1000% ನನಗ ಯಾರಿಂದ ದುಡ್ಡು ಬರ್ತೈತಿ, ಏನ್ ಕೆಲಸ ಮಾಡ್ಬೇಕಂತ ನಿಖರವಾಗಿರ್ತಕ್ಕಂತ ಒಂದು ಕ್ಲಿಯರ್ ಕಟ್ ಒಂದು ಥೆರಪಿ ಐತಲ್ಲ, ಇದು ಬಿಟ್ರೆ ಯಾವ್ದಿಲ್ಲಮ್ಮ. ಇಲ್ಲಿ ನೋಡಮ್ಮ, ನನಗೆ $100 ಬಂತು. ಯಾರಿಂದ? 4 ಜನರಿಂದ 25. ನನಗೆ $800 ಬಂತು. 16 ಜನರಿಂದ $50. ನನಗೆ 16,000 ಬಂತು. 64 ಜನರಿಂದ 256. ಈಗ ನನಗೆ 6,40,000 ಬಂತು. 256ರಿಂದ 2,500. ಈಗ ನನಗೆ 95 ಕೋಟಿ, $1 ಕೋಟಿ ಬಂತು. ಹೆಂಗಮ್ಮ? 1,000. ಇಲ್ಲ, ಪ್ರತಿಯೊಂದು ಪೈಸಾ ಲೆಕ್ಕ ಐತಿ. ಇದಿಷ್ಟು ಕ್ಲಿಯರಿಟಿ. ನೀನ್ ಹಿಂದೆ ಒಂದು ಕಂಪನಿ ಮಾಡ್ತೇಮ್ಮ, ಹೆಸರು ಹೇಳಂಗಿಲ್ಲ, 14 ವರ್ಷ ಮಾಡಿದಿ. ಆ ಕಂಪನಿ ಒಳಗೆ ಏನಾದ್ರು ನಿನಗೆ ಇಷ್ಟು ಕ್ಲಿಯರ್ ಆಗಿ ಇಷ್ಟು ಮುಂದೆ ನಮಗ ಎಲ್ಲಿ ಸಿಗೋದಿಲ್ಲ. ಏನಂತೀಮ? ಎಸ್ ಅಂತೀವಿ ಅಂತೀಮ? ಎಸ್ ಸರ್, ಶೋರ್, 100%.
ಇಲ್ಲಿ ಕ್ಲಿಯರ್ ಕಟ್ ಐತಿ, ಯಾವುದೇ ತರದ ಕನ್ಫ್ಯೂಷನ್ ಇಲ್ಲ. ಹೌದಾ? ಈ ಪ್ರಕಾರ ಈಗ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿದೆ. ಹೌದೇನಮ್ಮ? ಎಸ್ ಸರ್. ಈಗ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿದೆಲ್ಲಮ್ಮ. ಒಂದ್ ನಿಮಿಷ. ಈಗ ನಾನು ಏನ್ ಮಾಡಿದೆಮ್ಮ? 2005 ಮಾಡಿದೆ. 1 2 3 4 5 ಲೆವೆಲ್ ಕಂಪ್ಲೀಟ್ ಮಾಡಿದೆ. ಹೌದೇನಮ್ಮ? ಈಗ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿನಲ್ಲ, ಮೊದಲ ಅದ್ರದ್ದು ಟೋಟಲ್ ಇನ್ಕಮ್ ಒಂದು ಕ್ಯಾಲ್ಕುಲೇಷನ್ ಮಾಡ್ಬಿಡೋಣ, ಆಮೇಲೆ ಮತ್ತೆ ಡಿಸ್ಕಷನ್ ಮಾಡೋಣ. ಈಗ ಈ ಪ್ರಕಾರ ನಾನು ಟೋಟಲಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಚಂದ್ರಶೇಖರ್ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ? 101 ಕೋಟಿ 101 ಕೋಟಿ 34 ಲಕ್ಷದ 11,700. ಆಗಲೇ ನಿಮಗೆ ನಾನು ಕರೆಕ್ಟ್ ಆಗಿ ಟೈಮ್ ನೋಡ್ಕೊಳ್ರಿ. 7 ಗಂಟೆ 10 ನಿಮಿಷಕ್ಕೆ ನಾನು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿದೆ. ಹೌದೇನಮ್ಮ? ಎಸ್ ಸರ್. 8 ಗಂಟೆ 8 ನಿಮಿಷ ಆಯ್ತು. ಇನ್ನು 2 ನಿಮಿಷ ಐತಿ. ಹೌದೇನಮ್ಮ? ನನಗೆ ನೀವು 60 ನಿಮಿಷ ನೀವು ಕರೆಕ್ಟ್ ಆಗಿ ನಿಮ್ಮ ಜೀವನದ 60 ನಿಮಿಷ ಕೊಟ್ರೆ ನಿಮಗೆ ಈ ಜನ್ಮದೊಳಗೆ ಕೇವಲ ಕರೋಡಪತಿ ಅಲ್ಲ, ಅರಬಪತಿ. ಅರಬಪತಿ ಅಂತ ಯಾರಿಗಂತಾರಮ್ಮ? ಯಾರು 100 ಕೋಟಿಗಿಂತ ಹೆಚ್ಚಿಗೆ ಗಳಿಸ್ಯಾರ ಅವ್ರಿಗೆ. ಇನ್ನ 101 ಕೋಟಿ ಐತಿಲ್ಲಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು. ಇದ್ರ ಸಲುವಾಗಿ ನಾನು ಏನ್ ಮಾಡಿನಮ್ಮ? ನಾನು ಜೀವನದೊಳಗೆ ಏನಮ್ಮ ಮಾಡಿ ನಾನು? ಈಗ ನೀವ್ ಹೇಳ್ರಮ್ಮ, ಇದ್ರ ಸಲುವಾಗಿ ಏನ್ ಮಾಡಿದಮ್ಮ? ನಾನು ಜೀವನದೊಳಗೆ ಕೇವಲ 2,790 ರೂಪಾಯಿ. ಈ 2,790 ರೂಪಾಯಿದೊಳಗೆ ಗಂಡ ಮಕ್ಕಳಿಗೆ ಒಂದು ಪ್ಯಾಂಟ್ ಬರಂಗಿಲ್ಲ, ಹೆಣ್ಮಕ್ಳಿಗೆ ಒಂದು ಸೀರೆ ಬರಂಗಿಲ್ಲ ಅಂತ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನಂಗ ಕಷ್ಟದೊಳಗಿರ್ತಕ್ಕಂಥ 4 ಜನ ತಗೊಂಡು ಅವ್ರ ಜೊತೆಗೆ ಕೆಲಸ ಮಾಡಿ 1 2 3 4 5 ಲೆವೆಲ್ ಕಂಪ್ಲೀಟ್ ಮಾಡೋದಕ್ಕೆ ನನಗ್ ಒಂದು 100 ಕೋಟಿ ರೂಪಾಯಿ ಸಿಕ್ತ. ಹೌದೇನಮ್ಮ? ಎಸ್ ಸರ್. ಈಗ ಇನ್ನೊಂದು ಪ್ರಶ್ನೆ. ಈಗ ನಾನು 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಂಡೆ. ಹೌದೇನಮ್ಮ? ಎಸ್ ಸರ್. ಈಗ ನಾನು 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳ್ಳಿಕ್ಕೆ ಎಷ್ಟು ಜನ ಮೆಂಬರ್ ಮಾಡಿನಮ್ಮ? ನಾನು 4 ಜನ. 1 2 3 4. ಇದ್ರ ಅರ್ಥ 4 ಜನರಿಗೆ ನಾನು ಮೆಂಬರ್ ಮಾಡಿದ್ರೆ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ರೂಪಾಯಿ ಬರ್ತಿತ್ತು. ಅಂದ್ರೆ ಇದರ ಅರ್ಥ ನಾನು 5 ಜನ ಮೆಂಬರ್ ಮಾಡಿದ್ರೆ 125 ಕೋಟಿ ಬರ್ತೈತೆ ಅಂತೇನಮ್ಮ? 100% ಸತ್ಯ. ನಾನು 5 ಜನರ ಬದಲಾಗಿ 6 ಜನ ಮೆಂಬರ್ ಮಾಡಿದ್ರೆ 150 ಬರುದು ಸತ್ಯ. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಅದೇ ಪ್ರಕಾರ ನಾನು 10 ಜನ ಮೆಂಬರ್ ಮಾಡಿದ್ರೆ 100 ಅಲ್ಲ 250 ಕೋಟಿನೂ ಗಳಿಸಬಹುದು. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ಈ ಪಾಯಿಂಟ್ ಯಾಕೆ ಹೇಳಕತ್ತಿಮ್ಮ ನೀನು? ಯಾಕಂದ್ರೆ ನಾನು ಕ್ಲಿಯರ್ ಕಟ್ ಆಗಿ ಹೇಳಿನಿ, ನಮಗ ಪರಿಚಯ ಇರ್ತಕ್ಕಂಥ 300 ಜನರೊಳಗೆ ನಾವು ಕರೆಕ್ಟ್ ಆಗಿ ಫಿಲ್ಟರ್ ಮಾಡಿ ತೆಗೆದ್ರೆ 10 ರಿಂದ 15 ಜನ ಸಿಗ್ತಾರಂತ ಹೇಳಿ ನಾನು. ಹೌದೇನಮ್ಮ? 10 ರಿಂದ 15 ಜನರಿಗೆ ನೀವು ಕುಂದ್ರಿಸಿದ್ರೆ ನಾಳೆ ನಿಮಗ ಒಂದು 10 ಜನ ಜಾಯ್ನ್ ಆಗ್ತಾರಂತ ಹೇಳಮ್ಮ. ನನಗ ಬರೀ 4 ಸಾಕ್ರಿ. 5ನೇದ ಕಲ್ಲಪ್ಪ ನೀ ತಗೋ, ಮಲ್ಲಪ್ಪ 6ನೇದ್ ನೀ ತಗೋ, ಎಲ್ಲಮ್ಮ ನೀ ತಗೋ, ಮೋನಿಕಾ ನೀ ತಗೋ ತಗೊಂಡ ದಾನ ಧರ್ಮ ಮಾಡ್ಬೇಡ್ರಿ. ಯಾಕಂದ್ರೆ ಹೇಳಮ್ಮ, ಯಾಕಂದ್ರೆ 4 ಜನ ಮಾಡಿದ್ರೆ 100 ಕೋಟಿ ರೂಪಾಯಿ. ಹೌದೇನಮ್ಮ? 5 ಜನ ಮಾಡಿದ್ರೆ 125 ಕೋಟಿ ರೂಪಾಯಿ. 6 ಜನ ಮಾಡಿದ್ರೆ 150 ಕೋಟಿ ರೂಪಾಯಿ. 10 ಜನ ಮಾಡಿದ್ರೆ ನಾನು 100 ಅಲ್ಲ 250 ಕೋಟಿ ಗಳಿಸಬಹುದು. ಭಗವಂತ ನಿಮಗೂ ಕೊಟ್ಟನ. ನೀವು ಮನಿಯೊಳಗ ರೊಕ್ಕ ತುಂಬ್ಕೋರಿ, ನಿಮ್ಮ ಟ್ರೆಜರಿ ತುಂಬ್ಕೋರಿ, ದಾನ ಧರ್ಮ ಮಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಸಪೋರ್ಟ್ ಕೊಡೋದಲ್ಲ, ತಪ್ಪೇನೈತಿ? ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ಇನ್ನ 2ನೇ ಪಾಯಿಂಟ್ ಸೀಮಾ, ಒಂದ್ ಸರಿ ನಮ್ಮ ಕಂಪನಿ ಒಳಗೆ ಬ್ಲೂ ಡೈಮಂಡ್, ಉದಾಹರಣೆಗೆ ನೀನ ಬ್ಲೂ ಡೈಮಂಡ್ ಐತೆ ಅಂತ ತಿಳ್ಕೊಳಮ್ಮ. ನೀನು ಕಂಪಲ್ಸರಿ 2ನೇ ಸರಿ ಮತ್ತೆ ನೀನು ಏನ್ ಮಾಡ್ಬೇಕಮ್ಮ? ನೀನು $30 ಕೊಟ್ಟು ಮತ್ತೆ ರೀ ಎಂಟ್ರಿ ಹೊಡಿಬೇಕು. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ರೀ ಎಂಟ್ರಿ ಹೊಡೆದಾಗ ಏನಾಗ್ತೈತಮ್ಮ? ಮತ್ತೆ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್ ಮಾಡಿ ಮತ್ತೆ ನೀನು 2ನೇ ಸರಿ ಸೆಕೆಂಡ್ ಟೈಮ್ ನೀನು ಮತ್ತೆ 100 ಕೋಟಿ ರೂಪಾಯಿ ಗಳಿಸಬಹುದು. ಹೌದೇನಮ್ಮ? ಎಸ್ ಸರ್. ಆದ್ರೆ 2ನೇ ಸರಿ 3 ಕೋಟಿ ಗಳಿಸಾಕ ಮತ್ತೆ ಹೊಸ 4 ಜನ ಮೆಂಬರ್ ಮಾಡೋದು ಟೀಮ್ ಅನ್ನ ಕಟ್ಟೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು ಅಲ್ಲಮ್ಮ? ಹೊಸ ಮೆಂಬರ್ ಮಾಡಂಗಿಲ್ಲ, ಟೀಮ್ ಕಟ್ಟಲಿಲ್ಲ ಅಂದ್ರೆ ಮತ್ತೆ 2ನೇ ಸರಿ 100 ಕೋಟಿ ಹೆಂಗ್ ಬರ್ತೈತಮ್ಮ? ಹೆಂಗ್ ಬರ್ತಿದ್ ನೀನ್ ಹೇಳ್ಬೇಕು. ಈಗ ಮೊದಲು ಇದು ಸೀಮಾ, ನೀನು ಬ್ಲೂ ಡೈಮಂಡ್ ಅದಿ, ನೀನು ವಾಪಸ್ $30 ಕೊಟ್ಟು ರೀ ಎಂಟ್ರಿ ತಗೊಂಡಿ. ಪಾಯಿಂಟ್ ಕ್ಲಿಯರ್ ಆಯ್ತನಮ್ಮ? ಎಸ್ ಸರ್. ನಿಂದಾದ್ಮೇಲೆ ಮತ್ತೊಂದು 2 ತಿಂಗಳದೊಳಗೆ ಈ 4 ಜನ ಬ್ಲೂ ಡೈಮಂಡ್ ಆಗ್ತಾರ, ಅವ್ರು ರೀ ಎಂಟ್ರಿ ತಗೊಂತಾರ. ಅವ್ರದ್ದಾದ್ಮೇಲೆ 16 ಜನ, 16 ಆದ್ಮೇಲೆ 64, 64 ಆದ್ಮೇಲೆ 250, 250 ಆದ್ಮೇಲೆ 1024 ಜನ. ಈ ಪ್ರಕಾರ ಪ್ರತಿಯೊಂದು ವ್ಯಕ್ತಿ ಇದ್ದಾಗ, ನಾವು ಸಣ್ಣ ಮಕ್ಕಳಿದ್ದಾಗ ಈ ತೊಟ್ಟಲದ ಆಟ ಹಳ್ಳಿ ಒಳಗೆ ತೊಟ್ಟಲದ ಆಡ್ತಾರ, ಇಲ್ಲಿ ಸಿಟಿ ಒಳಗೆ ಜಾಯಿಂಟ್ ವೀಲ್ ಅಂತ ಕರೀತಾರ. ಹೌದೇನಮ್ಮ? ಇದು ಜಾಯಿಂಟ್ ವೀಲ್ನಾಗೆ ಈ ಪ್ರಕಾರ ತೊಟ್ಲಿರ್ತಾವ, 8 ತೊಟ್ಲಿರ್ತಾವ. ಹೌದೇನಮ್ಮ? ಈ ಮೊದಲೇ ತೊಟ್ಟಲದೊಳಗೆ ಸೀಮಾ
ಸೀಮಾನ್ ಕೆಳಗೆ 4 ಜನ, 16 ಜನ, 64 ಜನ, 256, 1024 ಜನ ಇಲ್ಲಿ ಬಂದ್ ಕೂತಾರ. ಇದು ಚಕ್ರ ಹೊಡ್ಕೊಂತ ಹೋದಂಗೆ ನಾವು ಪ್ರತಿ ಒಂದು ರೌಂಡಿಗೂ ನಮ್ ಜೊತೆಗೆ ಹಿಂದಲರ ಅವರ ಬರ್ತಾರ. ಅವರ ಬಂದಾಗ ಈ ಪ್ರಕಾರ ನಾವು ರೌಂಡ್ ಹೊಡೆದು ಬರೀ ಒಂದ್ ಸರಿ ಟೀಮ್ ಕಟ್ಟಿದ್ರೆ ಈ ಪ್ರಕಾರ 1 ರೌಂಡ್ ಹೊಡೆದ್ರೆ 100 ಕೋಟಿ, 10 ರೌಂಡ್ ಹೊಡೆದ್ರೆ 1000, 100 ರೌಂಡ್ ಹೊಡೆದ್ರೆ ಈ ಪ್ರಕಾರ ಸಾವಿರಾರು ಕೋಟಿ ರೂಪಾಯಿ ಇನ್ಕಮ್ ತಗೊಳತಕ್ಕಂಥ ಒಂದು ಬಿಸಿನೆಸ್ ಗೆ ನಾವು ಕೇವಲ 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ದುಡ್ಡು ಹೋದ್ರು ಹೋತು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕೇನಿ, ನನಗೆ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ಯಾಕಮ್ಮ ಒಂದ್ ಸರಿ ನಾನು ಚಾನ್ಸ್ ತಗೊಂಡು ಜೀವನದೊಳಗ ಕರೋಡಪತಿ ಅಲ್ಲ ಅರಬಪತಿ ಆಗಬಾರ್ದು. ಇಲ್ಲಿಗೆ Yes, sir. ನನ್ನ ಪ್ರೆಸೆಂಟೇಶನ್ ಮುಗಿತು. ಇವತ್ತಿನ ನನ್ನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರಿಗೆ ಏನೇ ಪ್ರಶ್ನೆ ಇದ್ರು ಬಿಂದಾಸ್ ಆಗಿ ಕೇಳಬೇಕು. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? Yes, sir.